ಸಂಗಸ್ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ದೃಢಾಧೀಯತಾಂ ಶಾಂತ್ಯಾದಿ ಪರಿಚೀಯತಾಂ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಸದ್ವಿದ್ವಾನ್ ಉಪಸರ್ಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಸಂಘ ಸತ್ಸು ವಿಧೀಯತಾಂ, ಸಜ್ಜನರ ಜೊತೆಗೆ ಸಂಘವನ್ನು ಮಾಡಬೇಕು ಅಂತ ಹೇಳ್ತಾ ಇದೆ. ವಿವೇಕ ಚೂಡಾಮಣಿಯಲ್ಲಿ ಒಂದು ಶ್ಲೋಕ ಬರುತ್ತೆ, ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅಂತ. ಈ ಜಗತ್ತಿನಲ್ಲಿ 3 ಅಂಶಗಳು ತುಂಬ ವಿರಳವಾಗಿರುವಂಥದ್ದು, ದುರ್ಲಭವಾಗಿರುವಂಥದ್ದು, ಕಷ್ಟ ಸಾಧ್ಯವಾಗಿರುವಂಥದ್ದು 3 ಅಂಶಗಳು. ಯಾವುದದು? ಮನುಷ್ಯತ್ವ, ಮುಮುಕ್ಷುತ್ವ, ಮಹಾಪುರುಷ ಸಂಶ್ರಯ ಅಂತ. ಮನುಷ್ಯತ್ವ ಬರೋದು ಅಷ್ಟು ಸುಲಭ ಇಲ್ಲ. ನಮಗೆಲ್ರಿಗೂ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದರೆ ಕರ್ಮದ ಒಂದು ಬ್ಯಾಗೇಜ್ಗಳು ಹೇಗಿರಬೇಕು ಅಂತಂದರೆ ನಮ್ಮ ಪಾಪ ಪುಣ್ಯಗಳು ಎರಡೂ ಕೂಡ 50-50 ಆಗಿರ್ಬೇಕಂತ. ಹಾಗಿದ್ದರೆ ಮಾತ್ರ ಮನುಷ್ಯ ಜನ್ಮ ಸಿಗುತ್ತಂತೆ. ಅಕಸ್ಮಾತ್ ಇದು 51 ಇದೆ, ಅದು 49 ಇದೆ ಅಂದರೆ ಮತ್ತೆ ನಮಗೆ ನೀಚ ಯೋನಿ, ಕೆಳಗಡೆ ಹೋಗಿ ಮತ್ತೆ ಬದುಕಬೇಕು. ತುಂಬ ನಾನು ಮೇಲಕ್ಕೆ ಹೋಗಿದ್ದೀನಿ ಅಂತ ಇಟ್ಕೊಳ್ಳೋಣ, ಆವಾಗಲೂ ನನಗೆ ಮನುಷ್ಯ ಜನ್ಮ ಸಿಗಲ್ಲ, ಅಲ್ಲಿ ಮೇಲಿಂದ ಯಾವುದೋ ಯೋನಿ ಸಿಗುತ್ತೆ. ನಾನು ಮನುಷ್ಯ ಯೋನಿ ಸಿಗಬೇಕು ಅಂದರೆ ನನ್ನ ಕರ್ಮ ಮತ್ತು ನನ್ನ ಪುಣ್ಯ ಪಾಪಗಳ ಕರ್ಮಗಳು ಎಕ್ಸಾಕ್ಟ್ 50-50 ಆಗಿರಬೇಕು. ಅದು ಎರಡೂ ಈಕ್ವಲ್ ಆಗಿದ್ದರೆ ಮಾತ್ರ, ಸಮಾನ ತಂತ್ರದಲ್ಲಿದ್ದಾಗ ಮಾತ್ರ ಮನುಷ್ಯ ಜನ್ಮ ಸಿಗೋದು ಅಂತ. ಇವತ್ತು ಎಷ್ಟು ಲಕ್ಷ ಕೋಟಿ 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 ಯೋನಿಗಳಿದೆಯೋ ಗೊತ್ತಿಲ್ಲ, ಜೀವಿಗಳಿದಾರೋ ಗೊತ್ತಿಲ್ಲ. ಅದರಲ್ಲಿ ನಮಗೆ ಇಷ್ಟು ಜನಕ್ಕೆ ಮಾತ್ರ ಮನುಷ್ಯ ಜನ್ಮ ಸಿಕ್ಕಿದೆ ಅಂದರೆ ಅದಕ್ಕೆ ನಮ್ಮ ಪುಣ್ಯ ಪಾಪಗಳ ಕಾರಣ ತುಂಬ ಜಾಸ್ತಿಯಾಗಿದೆ ಅಂತ. ಹಾಗಾಗಿ ನನಗೆ ಬೇಕು, ನಾವೆಲ್ಲ ಅಂದ್ಕೊಂಡಿರ್ಬೋದು ನಾವು ಮುಂದಿನ ಜನ್ಮದಲ್ಲಿ ಏನಾಗ್ತೀವೋ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಬೇಕು ಅನ್ನೋದಾದರೆ ಈ ಜನ್ಮದಲ್ಲಿ ನನ್ನ ಪಾಪಗಳು 50%ಗಿಂತ ಜಾಸ್ತಿ ದಾಟೋ ಆಗಿಲ್ಲ. ಅದರ ಬಗ್ಗೆ ನಾವು ಜಾಸ್ತಿ ನಿಗಾ ಇಟ್ಕೊಂಡಿರಬೇಕು. ಹಾಗಾಗಿ ಎರಡನೇದು ಮುಮುಕ್ಷುತ್ವ, ಮೋಕ್ಷದ ಬಗ್ಗೆ ಆಸೆ ಕೂಡ ಅಷ್ಟು ಸುಲಭ ಅಲ್ಲ, ಬರಬೇಕು ನನಗೆ ಅಂದರೆ ಅದಕ್ಕೂ ಕೂಡ ಒಂದು ದೈವ ಅನುಗ್ರಹ ಇರಬೇಕು ಅಂತ. ಮೂರನೇದು ಮಹಾಪುರುಷ ಸಂಶ್ರಯ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಸಂಘ ಸತ್ಸು ವಿಧೀಯತಾಂ ಅಂತ. ಈ ಮಹಾಪುರುಷರ ಒಂದು ಒಡನಾಟ, ಅವರ ಸಹವಾಸ ಅಷ್ಟು ಸುಲಭ ಅಲ್ಲ ಅಂತ. ಯಾವುದೋ ಒಬ್ಬ ವ್ಯಕ್ತಿಯ ಸಂಘ ಆಗಿದೆ ನನಗೆ ಅಂದರೆ ಅದಕ್ಕೆ ಯಾವುದೋ ಒಂದು ಪ್ರೇರಣೆ, ಯಾವುದೋ ಒಂದು ನನ್ನ ಪೂರ್ವಾರ್ಜಿತವಾದಂತಹ ಒಂದು ಪುಣ್ಯಕರ್ಮ ಅದಕ್ಕೆ ಕಾರಣ ಆಗಿದೆ ಅಂತ. ನಾವು ಯಾವುದೋ ಒಂದು ರಮಣ ಮಹರ್ಷಿಗಳಿರ್ಬೋದು, ಯಾವುದೋ ಚಂದ್ರಶೇಖರ ಭಾರತಿಗಳಿರ್ಬೋದು, ಸ್ವಾಮಿಗಳು ಇರ್ಬೋದು, ಅಥವಾ ಯಾವುದೋ ರಾಮಕೃಷ್ಣ ಪರಮಹಂಸ ಇರ್ಬೋದು, ಯಾರನ್ನೋ ನಾನು ನೋಡಿದ್ದೀನಿ, ಯಾರ್ದೋ ಜೊತೆ ನಾನು ಬದುಕಿದ್ದೀನಿ ಅಂದರೆ ಅವ್ರ ಕಾಲಘಟ್ಟದಲ್ಲಿ ಅಟ್ಲೀಸ್ಟ್ ನಾನು ಇದ್ದೆ ಅಂದರೂ ನಾವಿವತ್ತು ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಕಡೆಗಳಲ್ಲಿ ಹೋದಾಗ ಅವ್ರು ನಡೆದಾಡಿರೋ ಜಾಗ ಅಂತ ಆ ಜಾಗನ ಮುಟ್ಟಿ ನಾನು ನಮಸ್ಕಾರ ಮಾಡ್ತೀನಿ. ಅವ್ರು ನಡೆದ ಯಾವುದೋ ಕಾಲ ಆಯಿತು ಹೋಗಿ 100 ವರ್ಷಗಳಾಗಿದೆ, ಆದರೂ ದಟ್ ಇಸ್ ಕಾಳ, ಅವರ ಸಂಘದಲ್ಲಿ ಅಷ್ಟು ಸಾಮರ್ಥ್ಯ ಇದೆ ಅಂತ. ಹಾಗಾಗಿ ಸಂಘ ಸತ್ಸು ವಿಧೀಯತಾಂ, ಯಾರ್ಯಾರ್ದೋ ಜೊತೆ ಸಂಘ ಮಾಡೋದಲ್ಲ, ಸಜ್ಜನರ ಜೊತೆಗೆ ಸಂಘ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಭಜಗೋವಿಂದಮ್ಮಲ್ಲಿ ಬರುತ್ತೆ, ಏನು? ಸತ್ಸಂಗತ್ವೇ ನಿಸ್ಸಂಗತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ. ಸಂಘ, ಸಜ್ಜನರ ಜೊತೆಗೆ ಸಂಘ ಇದ್ದರೆ ಸಾಕಾ ಅಂತ ಪ್ರಶ್ನೆ. ಈಗ ಸಜ್ಜನರ ಜೊತೆ ಸಂಘ ಮಾಡಬೇಕು ಅಂತ ಹೇಳಿದಾರಪ್ಪ. ಇದಕ್ಕೊಂದು ಎಕ್ಸಾಂಪಲ್, ಒಂದು ಯೂನಿವರ್ಸಿಟಿಯಲ್ಲಿ ತುಂಬ ಜನ ಪ್ರೊಫೆಸರ್ಗಳಿರ್ತಾರೆ, ತುಂಬ ಜನ ಜ್ಞಾನಿಗಳಿರ್ತಾರೆ. ಒಬ್ಬ ವಾಚ್ಮನ್ 40 ವರ್ಷದಿಂದ ದಿನ ಅವ್ರ ಜೊತೆ ಸಂಘ ಇಟ್ಕೊಂಡಿದ್ದಾನೆ. ಆದರೆ ಅವನಿಗೇನಾದ್ರು ಜ್ಞಾನ ಟ್ರಾನ್ಸ್ಫರ್ ಆಯ್ತಾ? ಸಂಘ ಇದೆ ಅವನ ಜೊತೆಗೆ. ಆ ವಾಚ್ಮನ್ ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಏನು ರಿಜಿಸ್ಟ್ರಾರ್, VC ಎಲ್ಲರದ್ದು ಫೋನ್ ನಂಬರ್ ಇದೆ, ಅವನ ಜೊತೆ ಅವನಿಗೂ ಸಂಘ ಇದೆ. ಆದರೆ ಅವನಿಗೇನಾದರೂ ಆ ಸಂಘ ಉಪಯೋಗ ಆಯ್ತಾ? ಏನೂ ಆಗಲಿಲ್ಲ. ಅಲ್ಲಿಗೆ ಸಂಘ ಸತ್ಸು ವಿಧೀಯತಾಂ ಅಂದ್ರೆ ಏನು? ಅದಕ್ಕೆ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಅದು ಆ ಥರದ ಸಂಘ ಅಲ್ಲ ಇದು. ಸತ್ಸಂಗತ್ವೇ ನಿಸ್ಸಂಗತ್ವ. ನಾನು ಯಾರ ಜೊತೆ ಸಂಘ ಇಟ್ಕೊಂಡಿದ್ದೀನೋ ಅದರ ಜೊತೆಗೆ ನನಗೆ ಮೋಹ ಮತ್ತು ರಾಗ ಈ ಎರಡೂ ಇಲ್ಲದಂತಹ ಸಂಘ ಅದು ಅಂತ. ನಾವು ನಮ್ಮ ಗುರುಗಳ ಜೊತೆಗೆ ಇಟ್ಕೊಳ್ಳುವ ಸಂಘ ಈ ಥರದ್ದಾಗಿರುತ್ತೆ ಅಂತ. ಗುರುಗಳು ಇವತ್ತು ಯಾಕೋ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ತಲೆ ಬಾಚ್ಕೊಂಡು ಬಂದಿದ್ದಾರೆ ಅಂತ ಯಾರಾದರೂ ಅಂದರೆ ಹೆಂಗಿರುತ್ತೆ ಅಂತ. ಗುರುಗಳು ಇವತ್ತು ತುಂಬ ಚೆನ್ನಾಗಿರೋ ಕಾವಿ ಹಾಕ್ಕೊಂಡಿದ್ರಪ್ಪ. ಗುರುಗಳು ಇವತ್ತು ತುಂಬ ಮುಖ ತುಂಬ ಬೆಳ್ಳಗೆ ಕಾಣ್ತೈತಿ, ಇವತ್ತು ಏನು ಹಚ್ಕೊಂಡಿದ್ರೋ ಏನೋ. ಇದೆಲ್ಲ ಏನು ಅಂದರೆ ಸಂಘ ಸತ್ಸು ವಿಧೀಯತಾಂ ಅಲ್ಲ ಇದು.
ಇದು ವಾಚ್ಮೆನ್ನಿಗೆ ಬರೋ ಥಾಟ್ಗಳಿದು. ನಮ್ಮ ವಿ ಸಿ ಹೆಂಗೆ ಕಾಣ್ತಾ ಇದ್ದಾರೆ, ನಮ್ಮ ವಿ ಸಿ ಹಂಗಿದ್ದಾರೆ ಹೀಗಿದ್ದಾರೆ, ಅದೇ ಗೊತ್ತಾಗ್ತದೆ. ವಿ ಸಿ ಒಳಗೆ ಏನಿದೆ ಅನ್ನೋದು ಇವನಿಗೆ ಬರೋದೇ ಇಲ್ಲ ನೋಡಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಜವಾದ ಸತ್ಸು ಸಂಘ ಯಾವುದು ಅಂದರೆ ಅವ್ರ ಒಳಗಿರೋ ಅಂಶ ನನಗೆ ಟ್ರಾನ್ಸ್ಫರ್ ಆಗಬೇಕು. ಅದಾದಾಗ ಏನಾಗುತ್ತೆ, ನಿಸ್ಸಂಗತ್ವ ಆಗುತ್ತೆ. ನಾನು ಅವ್ರ ಜೊತೆ ಇದ್ದೀನಿ, ಆದರೂ ಅಲ್ಲಿರೋ ಯಾವ ಅಂಶಗಳು ನನಗೆ ಲೇಷ ಉಂಟು ಮಾಡಲಿಲ್ಲ. ಅಲ್ಲಿರೋ ಯಾವುದೋ ಒಂದು ನೆಗೆಟಿವ್ ಅಂಶಗಳು ಯಾವ್ದಾದ್ರು ನನಗೆ ಕಂಡ್ರು ಅದು ನನಗೆ ಕಾಣದ ಹಾಗಿಲ್ಲ. ಆ ಥರ ಬದುಕ್ತಾ ಇದ್ದೀನಿ ನಾನು. ನಿಸ್ಸಂಗತ್ವೇ ನಿರ್ಮೋಹತ್ವಂ. ಮೋಹ ಇಲ್ಲ ಅಂಶದಲ್ಲಿ. ನನ್ನ ಬೇರೆ ಎಲ್ಲ ಸಂಘದಲ್ಲಿ ಮೋಹ ಇದೆ. ಒಂದು ಕಥೆ ನೆನಪಾಗುತ್ತೆ. ಒಬ್ಬ ಜಡ್ಜಿಗೆ ಒಂದು ಕೇಸ್ ಬಂತಂತ. ಒಂದು 5 ಜನ ಸೇರಿ ಒಂದು ಕೊಲೆಯನ್ನು ಮಾಡಿರ್ತಾರೆ. 4 ಜನ ಸಿಕ್ಬಿಡ್ತಾರೆ, ಇನ್ನೊಬ್ಬ ಸಿಗೋದೇ ಇಲ್ಲ. ಕೋರ್ಟ್ ಕೇಸ್ ನಡೆಯುತ್ತೆ, ವಾದ ಪ್ರತಿವಾದಗಳು ನಡೆಯುತ್ತೆ. 1 ವಾರ 2 ವಾರ 3 1 ತಿಂಗಳು ನಡೆಯುತ್ತೆ. ನಡೆದ ಮೇಲೆ ಇವ್ರು 4 ಜನ ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತೆ. ಆದರೂ ಇನ್ನೊಬ್ಬ ಯಾರೋ ಇದಾನಲ್ಲ, ಅವನು ಸಿಗಬೇಕು. ಆ್ಯಕ್ಚುಲಿ ಅವನು ಸಿಗದ ಹೊರತು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಜಡ್ಜ್ ಹೇಳ್ತಾರಂತೆ, ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು ನನಗೆ. ಇವ್ರು 4 ಜನಕ್ಕೆ ಶಿಕ್ಷೆ ಖಂಡಿತ ಹೌದು ಕೊಡಲೇಬೇಕಾದ್ದೆ. ಇವರಿಗೆ ಏನೋ ಜೀವಾವಧಿ ಶಿಕ್ಷೆ ಇರ್ಬೋದು ಅಥವಾ ಮರಣದಂಡನೆ ಇರ್ಬೋದು, ಎಲ್ಲ ಕೊಡೋದೆ. ಆದರೂ ನಾನು ಅದನ್ನು ಈಗ ಹೇಳಲ್ಲ, ಇನ್ನೊಂದು ವಾರ ಬಿಟ್ಟು ಅವನು 5ನೇ ಆರೋಪಿ ಸಿಕ್ಕ ಮೇಲೆ ಹೇಳ್ತೀನಿ ಅಂತ ಹೇಳಿ ಜಡ್ಜ್ಮೆಂಟನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. 1 ವಾರ ಆದಮೇಲೆ ಜಡ್ಜಿಗೆ ಒಂದು ಫೋನ್ ಕಾಲ್ ಬರುತ್ತೆ, ಸರ್ 5ನೇ ಆರೋಪಿ ಸಿಕ್ಕಿದ್ದಾನೆ. ಸರಿ ಆಯಿತು, ಕರ್ಕೊಂಬನ್ನಿ ಅವನನ್ನು ಕೋರ್ಟಿಗೆ ಹಾಜರು ಮಾಡಿ ಅಂತ. ಜಡ್ಜ್ ಬಂದು ಕುತ್ಕೋತಾರೆ. ಆ 5ನೇ ಆರೋಪಿ ಯಾರು ಅಂತ ಕೇಳಿದ್ರೆ ಅವ್ರ ಮಗ ಆಗಿರ್ತಾನೆ. ಜಡ್ಜ್ ಮಗ ಪೆನ್ ಇಟ್ಕೊಂಡು ಮರಣದಂಡನೆ ಶಿಕ್ಷೆ ಬರಿಬೇಕು. ಮಗ ಅಂತ ಗೊತ್ತಾದ ತಕ್ಷಣ ಅವ್ರೇನಂತ ಬರೀತಾರೆ, ಇವರಿನ್ನೂ ಚಿಕ್ಕ ಹುಡುಗರು, ಇವರು ತಿಳಿಯದೆ ಮಾಡಿದ್ದಾರೆ, ಹಾಗಾಗಿ ಇವರಿಗೊಂದು ವಾರ್ನಿಂಗ್ ಕೊಟ್ಟು ಇದನ್ನು ಬಿಡೋಣ ಅಂತ ಜಡ್ಜ್ ಬರೀತಾರಂತ. ಮೋಹ ಇದ್ದ ಕಡೆಗೆ ನಿಶ್ಚಲ ತತ್ವ ಇರಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಮೋಹ ಇಲ್ಲದ ಕಡೆ ಮಾತ್ರ ನಿನಗೆ ವಿವೇಕ ಬರಲಿಕ್ಕೆ ಸಾಧ್ಯ ಅಂತ. ಇದು ಯಾವುದರಿಂದ ಆಗುತ್ತೆ ಅಂತಂದರೆ, ಇದು ಸತ್ಸಂಗದಿಂದ ಮಾತ್ರ ಸಾಧ್ಯ ಅಂತ. ಸುಮ್ಮನೆ ಸಂಘ ಇದ್ದರೆ ಅದು ಮೋಹದಿಂದ ಕೂಡಿರುತ್ತೆ. ಮೋಹದಿಂದ ಕೂಡಿದಾಗ ನನಗೆ ಯಾವ ವಿವೇಕವೂ ಇಲ್ಲ, ಯಾವ ವೈರಾಗ್ಯವೂ ಇಲ್ಲ. ಹಾಗಾಗಿ ಸಂಘ ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ ದೃಢಾಧೀಯತಾಂ. ಭಗವಂತನಲ್ಲಿ ಅಚಲವಾದ ಒಂದು ಭಕ್ತಿಯನ್ನು ಹೊಂದಿರಬೇಕು ಅಂತ ಮುಂದಿನ ಮೆಟ್ಲು. ಭಕ್ತಿ ಅಂದರೆ ಏನು? ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಡೆಫಿನೇಷನ್ ಇದೆ ಭಕ್ತಿಗೆ. ಕ್ಷಣಮಪಿ ಭಗವತ್ ವಿಯೋಗ ಅಸಹಿಷ್ಣುತ್ವಂ ಭಕ್ತಿ ಅಂತ. ಒಂದೇ ಒಂದು ಕ್ಷಣವೂ ಸಹ ಭಗವಂತನನ್ನು ಬಿಟ್ಟಿರಲಿಕ್ಕೆ ಆಗದ ಸ್ಥಿತಿ, ಅದು ಭಕ್ತಿ ಅಂತ. ಭಗವತ್ ವಿಯೋಗ ಅಸಹಿಷ್ಣುತ್ವಂ ಅಂತ. ಸಹಿಷ್ಣುತ್ವ ಅಂದರೆ ತಡ್ಕೊಳ್ಳೋವಂಥದ್ದು ಅಂತ, ಅಸಹಿಷ್ಣುತ್ವ ಅಂತ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಭಗವದ್ ವಿಯೋಗವನ್ನು, ಭಗವಂತ ನನ್ನ ಜೊತೆ ಇಲ್ಲ ಅನ್ನೋದನ್ನು ನನಗೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ, ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ ನನಗೆ, ಆ ಸ್ಥಿತಿಯಲ್ಲಿ ನಾನು ಬದುಕಲಿಕ್ಕೆ ಆಗಲ್ಲ ನನಗೆ ಅನ್ನುವಂತಹ ಭಾವ ಕ್ಷಣಮಪಿ, ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗಲ್ಲ. ಅಷ್ಟು ದೃಢತರವಾದ ಸ್ಥಿತಿ ಯಾವುದಿರುತ್ತೋ ಅದನ್ನು ಭಕ್ತಿ ಅಂತ ಕರೆದಿದ್ದಾರೆ. ಅದಕ್ಕೆ ಇನ್ನೊಂದು ಡೆಫಿನೇಷನ್ ಇದೆ, ಭಗವತಿ ನಿರತಿಶಯ ಪ್ರೇಮ ಪ್ರೀತಿ ಭಕ್ತಿ ಅಂತ. ಭಗವಂತನಲ್ಲಿ ಅತಿಶಯವಾದಂತಹ ಪ್ರೀತಿ ಇರಬೇಕು. ಅದು ಹೇಗೆ ಅಂದರೆ, ಯಾವ ಕ್ಷಣದಲ್ಲಿಯೂ ಯಾವುದೇ ಒಂದು ಅಂಶದಲ್ಲಿಯೂ ಮೊದಲೇ ನೆನಪಾಗಬೇಕಾಗಿರೋದು ಭಗವಂತ. ನನಗೆ ಯಾವುದೋ ಒಂದು ಒಳ್ಳೆ ಊಟ ಬಂತಪ್ಪ, ನನ್ನ ಎದುರುಗಡೆ ಯಾವುದೋ ಒಂದು ತಿಂಡಿದೆ, ಮೊದಲು ನನಗೆ ದೇವ್ರ ನೆನಪಾಗ, ಇವನಿಗೆ ನಾನು ನೈವೇದ್ಯ ಮಾಡಬೇಕು. ನಾನು ಯಾವುದೋ ಒಂದು ಬಟ್ಟೆ ನನಗೆ ಯಾರೋ ಬಂದನ್ನು ಕೊಟ್ಟರು, ಫಸ್ಟ್ ಅದನ್ನು ಭಗವಂತನ ಮುಂದೆ ಇಡ್ತೀನಿ ನಾನು. ನನಗೆ ಏನು ಸಿಕ್ಕರೂ ಮೊದಲು ನನಗೆ ಭಗವಂತ ನೆನಪಾಗ್ತಾನ. ನಮ್ಮ ಹಳೆ ಕಾಲದಲ್ಲಿ ನಮಗೆ ಈ ಪದ್ಧತಿ ಇತ್ತು, ಇವತ್ತದಿಲ್ಲ. ಹೊಸ ಬಟ್ಟೆ ತಂದ ತಕ್ಷಣ ಫಸ್ಟ್ ದೇವ್ರ ಮುಂದೆ ಇತ್ತು, ಒಂದು ಅರಶಿನ ಕುಂಕುಮ ಹಚ್ಚಿ ಏನೋ ಮಾಡಿ ಹಾಕು, ಅದು ಒಂದು ಭಗವಂತನಿಗೆ ಅದು ಅರ್ಪಣೆ ಮಾಡೋಣ, ಅದನ್ನು ಹಾಕೋಣ. ಇವತ್ತೇನಿಲ್ಲ, ಮಾಲ್ ಅಲ್ಲೇ ತಕ್ಷಣ ಅಲ್ಲೇ ಹಾಕ್ಕೊಂಡು ಅಲ್ಲೇ ಚೆಕ್ ಮಾಡಿ ಎಲ್ಲ ಫಿಟ್ ಸರಿ ಇದೆಯಾ ಅಂತ ಅಲ್ಲೇ ಹೊರಗೆ ಬಂದ್ಬಿಡೋದು. ಇನ್ನೂ ಜಾಸ್ತಿ ಮಾತಾಡಿದ್ರೆ ಈಗಿರೋ ಬಟ್ಟೆ ಮಡಚಿಟ್ಕೊಂಡು ಅದೇ ಹೊಸ ಬಟ್ಟೆ ಹಾಕ್ಕೊಂಡೇ ಬಂದ್ಬಿಡೋದು. ಇವತ್ತು ಯಾವ ಒಂದು ನೋಡಿ, ಇದೆಲ್ಲ ನಮ್ಮ ಹಳೆ ಕಾಲದಲ್ಲಿ ಬಂದಂಥ ಪದ್ಧತಿಗಳೆಲ್ಲ ಎಷ್ಟು ಒಂದು ದೈವಿಕವಾದ ಒಂದು ಮಾನಸಿಕತೆಯನ್ನು ಯೋಚನೆ ಮಾಡಿದ್ರು ಅಂತ. ಯಾವುದೇ ಒಂದು ಊಟ, ನಮ್ಮನೇಲಿ ಒಂದು ಅನ್ನ ಮಾಡಲಿ, ಅನ್ನವನ್ನು ಫಸ್ಟ್ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡ್ತಾ ಇದ್ವಿ. ಇವತ್ತೇನೋ ಹಬ್ಬದ ದಿನ ಹೆಂಗೋ ನೈವೇದ್ಯ ಮಾಡ್ತೀವಲ್ಲ ಅಂತ ಅಲ್ಲಿಗೆ ಬಂದಿದ್ದೀವಿ. ದಿನನಿತ್ಯ ಏನು ಅನ್ನ ಮಾಡ್ತಾ ಇದ್ದೀನೋ, ಹಬ್ಬದ ದಿನ ಮಾಡೋದು ಅದೇ ರಾರೈಸೆ, ಅದೇ 58 ರೂಪಾಯಿ ಅಕ್ಕಿಯಿಂದನೇ ಮಾಡಿರ್ತೀವಿ. ಅದೇ ವಿಶೇಷವಾಗಿ ಏನು 1500 ರೂಪಾಯಿ ಅಕ್ಕಿಯಿಂದ ಏನು ಮಾಡಿರಲ್ಲ. ಆದರೆ ಯಾಕೆ ದಿನನಿತ್ಯ ಮಾಡೋ ಅನ್ನವನ್ನು ಯಾಕೆ ನಾನು ನೈವೇದ್ಯ ಮಾಡಲ್ಲ? ಇಲ್ಲ, ನಿರತಿಶಯವಾದ ಪ್ರೀತಿ ಇಲ್ಲ ಭಗವಂತನಿಲ್ಲ, ಹಾಗಾಗಿ ಮಾಡ್ತಾ ಇಲ್ಲ. ನಾವು ಜಗತ್ತಿನಲ್ಲಿ ಯಾವ್ಯಾವ ಅಂಶಗಳನ್ನು
ನಾವು ಅನಾಲಿಸಿಸ್ ಮಾಡ್ಕೊಳ್ಳೋಣ, ಭಗವಂತನಿಗೆ ಅರ್ಪಿಸಿ ನಾನು ಮಾಡ್ತಾ ಇದ್ದೀನಿ ಅಂತ ಎಲ್ಲಿದೆ ಅಂತ. ತುಂಬ ಜನರನ್ನು ನೋಡ್ತೀನಿ ನಾನು, ಮಹಾತ್ಮರು ಅವರೊಂದು ಕಾಫಿ ಎದುರುಗಡೆ ನೀವೊಂದು ಹಾಲು ತಂದು ಎದುರುಗಡೆ ಇಟ್ಟರು ಫಸ್ಟ್ ಅದಕ್ಕೆ ಕೈ ಮುಗಿತಾರೆ. ಇದು ಭಗವಂತನಿಗೆ ಹೆಂಗೋ ಕಾಫಿ ತಾನೇ ಅಂತ ಯಾರು ಕುಡಿಯಲ್ಲ ಅವರು. ಏನು ಮಿಕ್ಸ್ಚರ್ಗೆ ಅದು ಸಂಬಂಧ ಇಲ್ಲ. ನೀವೇನಾದರೂ ತಂದಿಡಿ ಫಸ್ಟು ಕೈ ಮುಗಿದು ಇದನ್ನು ಪ್ರಸಾದ ಅಂತ ಅದನ್ನು ಸೇವಿಸಬೇಕು ಅಂತ. ಆ ಭಾವ ಅದು ನಿರತಿಶಯವಾದ ಭಾವ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಕ್ಷಣಮಪಿ ವಿಯೋಗ ಅಸಹಿಷ್ಣುತ್ವ, ಒಂದು ಕ್ಷಣ ನಾನು ಮರೆತರು ಅದು ಭಕ್ತಿ ಆಗಲ್ಲ ಅಂತ. ಅಂತಹ ಭಕ್ತಿಯನ್ನು ನಾವು ರೂಪಿಸ್ಕೋಬೇಕು ನಮ್ಮೊಳಗಡೆಗೆ ಅಂತ. ಭಕ್ತಿ ದೃಢಾಧೀಯತಾಂ. ಭಕ್ತಿಯಲ್ಲಿ 9 ಥರದ ಭಕ್ತಿಗಳು ಯಾವ್ಯಾವುದು? ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ. 9 ತರಹದ ಭಕ್ತಿಗಳಿದೆ ಅಂತ. ಸ್ಮರಣ, ಕೀರ್ತನ, ಅಟ್ಲೀಸ್ಟ್ ಎಲ್ಲ ಥರದ ಭಕ್ತಿಗಳು ನಮಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಸ್ತರದಲ್ಲಿ ಯಾವ ಭಕ್ತಿಯನ್ನು ನಾವು ರೂಪಿಸ್ಕೊಳ್ಳಿಕ್ಕಾಗತ್ತೆ? ಸ್ಮರಣ, ಯಾವುದೋ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು. ಶ್ರವಣ, ಯಾವುದೋ ಭಗವತ್ ಕೀರ್ತನೆಯನ್ನು ಕೇಳಿಸ್ಕೊಳ್ಳುವಂಥದ್ದು, ಯಾವುದೋ ಪ್ರವಚನಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಯಾವುದೋ ಒಳ್ಳೆ ವಿಚಾರಗಳು ಎಲ್ಲ ಬರ್ತಾ ಇರುತ್ತೋ ಆ ಸದ್ವಿಚಾರಗಳನ್ನು ನಮ್ಮ ಕಿವಿಗೆ ಆಗಾಗ ಬೀಳಿಸ್ಕೊಳ್ಳುವಂಥದ್ದು ಶ್ರವಣ, ಕೀರ್ತನ. ನಾವು ದಿನನಿತ್ಯ ಮಾಡೋ ಭಜನೆ ಇರ್ಬೋದು, ವಿಷ್ಣು ಸಹಸ್ರನಾಮ, ದಿನ ನಾನೇನೋ ವಿಷ್ಣು ಸಹಸ್ರನಾಮ ಹೇಳ್ಕೊತೀನಿ, ದಟ್ ಈಸ್ ಕಾಲ್ಡ್ ಕೀರ್ತನ. ವಂದನ, ನನಗಿದು ಯಾವುದು ಆಗಲ್ಲ, ನಾನು ಪ್ರತಿ ವಾರ ಅರಳಿಕಟ್ಟೆ ಹೋಗ್ಬಿಟ್ಟು 21 ಬಾರಿ ಸುತ್ತುತ್ತೀನಿ, ವಂದನ, ದಟ್ ಈಸ್ ಫೈನ್. ಯಾವ್ಯಾವುದಾಗುತ್ತೋ, ಯಾವ್ಯಾವ ಥರದಲ್ಲಾಗುತ್ತೋ ಯಾವುದೋ ಒಂದು ಥರದಲ್ಲಿ ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಇಟ್ಕೊಳ್ಳುವಂಥದ್ದು, ದಟ್ ಈಸ್ ಕಾಲ್ಡ್ ಭಕ್ತಿರ್ ದೃಢಾಧೀಯತಾಂ. ಶಾಂತ್ಯಾದಿ ಪರಿಚೀಯತಾಂ. ಭಕ್ತಿಯ ವಿಚಾರದಲ್ಲಿ ತುಂಬ ಕಡೆಗಳಲ್ಲಿ ಏನಾಗುತ್ತೆ, ನಮ್ಮ ಪೂಜೆಗಳಲ್ಲಿ ಅಥವಾ ನಮ್ಮ ಯಾವುದೋ ಆಚಾರ ವಿಚಾರಗಳಲ್ಲಿ ನಾನು ಗಮನಿಸ್ತಾ ಇರ್ತೀನಿ, ನಾವು ಮಾಡುತ್ತಿರುವಂತಹ ಕ್ರಿಯೆಗಳ ಬಗ್ಗೆ ಅಥವಾ ಆ ಕ್ರಿಯೆಯಲ್ಲಿ ಉಪಯೋಗಿಸುವಂತಹ ವಸ್ತುಗಳ ಬಗ್ಗೆ ನಮಗೆ ತುಂಬ ಜಿಜ್ಞಾಸೆ ಇರುತ್ತೆ. ಆ ಮಾಡುತ್ತಿರುವ ಕ್ರಿಯೆಯಲ್ಲಿ ಇರಬೇಕಾದ ಭಕ್ತಿಗಿಂತ ಭಕ್ತಿಗೆ ಸಹಕಾರಿಯಾಗಿರುವ ಅಂಶಗಳಲ್ಲಿಯೇ ನಾವು ಕಳೆದೋಗೋದು ಜಾಸ್ತಿ. ತುಂಬ ಕಡೆಗಳಲ್ಲಿ 99% ಸತ್ಯನಾರಾಯಣ ಪೂಜೆಗಳಲ್ಲಿ ಪ್ರಸಾದ ತಗೊಂಡ್ರ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸತ್ಯನಾರಾಯಣ ಪೂಜೆಗೆ ನಾನು ಮೊದಲಿಂದ ಬಂದನೋ ಇಲ್ಲೋ ಗೊತ್ತಿಲ್ಲ, ಅಥವಾ ಯಾರೋ ಅರ್ಜೆಂಟಲ್ಲಿದ್ದವರು ಪ್ರಸಾದ ಒಂದು ಕೊಟ್ಟು ಬಿಡಿ. ಪೂಜೆಯಿಂದ ಏನೋ ಶ್ರೀ ಗುರುಭ್ಯೋ ನಮಃ ಇಂದ ಹರಿ ಓಂ ಶ್ರೀಕೃಷ್ಣಾರ್ಪಣ ತನಕ ಇಲ್ಲ. ಅವರು ಬರ್ತಾ ಇರೋದೇನಕ್ಕೆ ಅಂತಂದರೆ ಪ್ರಸಾದ ತಗೊಂಡು. ಯಾಕೆ? ಕಥೆಯಲ್ಲಿ ಹೇಳಿದೆ, ಪ್ರಸಾದ ಬಿಟ್ಟು ಹೋದರೆ ಶಾಪ ಅಂತ. ಸತ್ಯನಾರಾಯಣ ವ್ರತದಲ್ಲಿ ಅದು ವ್ರತ ಹೋಗಿ ಸತ್ಯನಾರಾಯಣ ಪೂಜೆ ಆಯಿತು, ಸತ್ಯನಾರಾಯಣ ಪೂಜೆ ಹೋಗಿ ಸತ್ಯನಾರಾಯಣ ಕಥೆ ಆಯಿತು, ಸತ್ಯನಾರಾಯಣ ಕಥೆ ಹೋಗಿ ಸತ್ಯನಾರಾಯಣ ಪ್ರಸಾದಕ್ಕೆ ಬಂದು ನಿಂತ್ಕೊಂಡಿದೆ ಇವತ್ತು. ವ್ರತದ ಭಾವ ಎಲ್ಲಿ, ಪ್ರಸಾದದ ಭಾವ ಎಲ್ಲಿ ಅಂತ, ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಅಂತ. ಹಾಗಾಗಿ ಈ ಶಿವಾನಂದ ಲಹರಿಯಲ್ಲಿ ಬರುತ್ತೆ ಏನು, ಗಭೀರೆ ಕಾಸಾರೆ ವಿಶತಿ ವಿಜಿನೇ ಘೋರ ವಿಪಿನೆ ವಿಶಾಲೆ ಶೈಲೇ ಚ ಭ್ರಮತಿ ಕುಸುಮಾರ್ಥಂ ಜಡಮತಿ ಸಮರ್ಪ್ಯೈಕಂಚೇತಃ ಸರಸಿಜ ಮುಮಾನಾಥ ಭವತೆ ಸುಖೇನಾವಸ್ಥಾತುಂ ಜನ ಇಹ ನ ಜಾನಾತಿ ಕಿಮಹೋ ಅಂತ ಶಂಕರಾಚಾರ್ಯ ಹೇಳ್ತಾರೆ ಅದನ್ನು. ಈ ಮೂರ್ಖ ಇದನ್ನಲ್ಲ, ಇವನು ಒಬ್ಬ ಮನುಷ್ಯ, ಈ ನನ್ನ ಸಾಧಕ, ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋನು, ಇವನು ಹೆಂಗೆ ಅಂತಂದರೆ ಗಭೀರೆ ಕಾಸಾರೆ ವಿಶತಿ ವಿಜನೇ ಘೋರ ವಿಪಿನೆ, ಇಡೀ ಕಾಡು ಸುತ್ತುತ್ತಾ ಇದ್ದಾನೆ. ಯಾವ ಹಣ್ಣನ್ನು ತೊಗೊಂಬಂದು ಇಡ್ಲಿ, ಯಾವ ಹಣ್ಣನ್ನು ತೊಗೊಂಬಂದು, ಯಾವುದು ಸಿಗ್ತಾ ಇಲ್ಲ ಅವನಿಗೆ. ಎಂತಹ ದಡ್ಡ ಅಂದರೆ ಇವನ ಮನಸ್ಸು ಅನ್ನುವಂತಹ ಒಂದು ಪುಷ್ಪವನ್ನು ತೆಗೆದಿಟ್ಟರೆ ಸಾಕು ನನಗೆ. ಇಡೀ ಕಾಡಿಡೀ ಸುತ್ತಬೇಕಾಗಿಲ್ಲ ಹೂವಿಗೋಸ್ಕರ. ಇಡೀ ಮಾರ್ಕೆಟ್ ನಾವು ಮಾಡ್ತೀವಿ, ಸಾಮಾನ್ಯ ಹಬ್ಬಗಳು ಬಂದರೆ ಮಾರ್ಕೆಟಲ್ಲರ ಬೆಸ್ಟ್ ಹೂವು ತೊಗೊಂಬರಬೇಕು, ಗಾಂಧಿ ಬಜಾರಲ್ಲಿ ಚೆನ್ನಾಗಿಟ್ಟಿರೋ ಹೂಗಳನ್ನು ತೊಗೊಂಬಂದು ಹಾಕಬೇಕು, ಯಾವುದೋ ಮಾರ್ಕೆಟಿಗೆ ಬೆಳಗ್ಗೆ 3 ಗಂಟೆಗೆ ಹೋಗಿ ತೊಗೊಂಬಂದು ಹೂವು ಹಾಕಬೇಕು. ನಮಗೆಲ್ರಿಗೂ ಇದೆ ಆ ಭಾವ. ಅವನು ಕೇಳೋದೇನು ಅಂತಂದರೆ, ನಿನ್ನ ಮನಸ್ಸನ್ನು ಸಮರ್ಪ್ಯೈಕಂ ಚೇತಃ ಸರಸಿಜ ಮುಮಾನಾಥ ಭವತೆ, ಇನ್ನೇನು ಇಲ್ಲ, ನಿನ್ನ ಮನಸ್ಸು ಅನ್ನುವ ಪುಷ್ಪವನ್ನೇ ಇಟ್ಟರೆ ಅಷ್ಟೇ ಸಾಕು ಅಂತ. ಅವನು ಇನ್ಯಾವುದು ಶಿವ ಇನ್ಯಾವುದೋ ದೊಡ್ಡದನ್ನು ಯಾವುದೋ ಸುಗಂಧ ಪುಷ್ಪವನ್ನು, ಪಾರಿಜಾತ ಪುಷ್ಪವನ್ನು ಕೇಳ್ತಾ ಇಲ್ಲ, ನಿನ್ನ ಚೇತಃ ಪುಷ್ಪವನ್ನು ಕೇಳ್ತಾ ಇದ್ದಾನೆ ಅವನು. ನಿನ್ನ ಮನಸ್ಸು ಎಂಬ ಪುಷ್ಪವನ್ನು ಕೊಟ್ಟುಬಿಡು ಸಾಕು. ಭಗವದ್ಗೀತೆಯಲ್ಲಿ ಬರ್ತೇನು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನೀನೇನು ಕೊಡ್ತಾ ಇದೆಯಾ ಅನ್ನೋದು ನನಗೆ ಮ್ಯಾಟ್ರ್ ಅಲ್ಲ. ಪತ್ರವನ್ನು ಕೊಡ್ತಾ ಇದೆಯೋ, ಪುಷ್ಪವನ್ನು ಕೊಡ್ತಾ ಇದೆಯೋ, ಏನೂ ಇಲ್ಲ, ಒಂದು ಉದ್ಧರಣೆ ನೀರನ್ನು ಬಿಡ್ತಾ ಇದೆಯೋ ನನ್ನ ಮೇಲೆ, ನನಗೇನೂ ಮ್ಯಾಟ್ರ್ ಆಗಲ್ಲ. ತದಹಂ ಭಕ್ತ್ಯುಪಹೃತಂ, ನೀನು ಭಕ್ತಿಯನ್ನು ಸೇರಿಸಿ ಕೊಟ್ಟಿದ್ರೆ ಅದನ್ನು ನಾನು ಸ್ವೀಕರಿಸ್ತೀನಿ. ಅಶ್ನಾಮಿ ಪ್ರಯತಾತ್ಮನ. ಅದರಲ್ಲಿ ಭಕ್ತಿಯನ್ನು ಬಿಟ್ಟು ಬೇರೆ ಇನ್ನೆಂಥ ಮಾರ್ಕೆಟಲ್ಲಿರೋ ಕೋಟ್ಯಾಂತರ ರೂಪಾಯಿ ಹೂ ತಂದಿಟ್ರು ಅದನ್ನು ನಾನು ಸ್ವೀಕರಿಸಲ್ಲ.
ಸೊ ನಾವು ಇವತ್ತು ಎಲ್ಲೆಲ್ಲೆಲ್ಲಿ ಅದ್ಭುತವಾದ ಅಗಾಧವಾದಂಥ ಅಲಂಕಾರಗಳನ್ನು ಮಾಡ್ತಾ ಇದ್ದೀವಿ, ಅದ್ಭುತವಾಗಿರೋ ಪಂಚಾಮೃತ ಮಾಡ್ತಾ ಇದ್ದೀವಿ, ಅದ್ಭುತವಾಗಿರೋ ಪ್ರಸಾದ. ಅದರಲ್ಲಿ ಸತ್ಯನಾರಾಯಣ ಕಥೆಯಲ್ಲಂತೂ 1ಕ್ಕೆ 2 ಮಿಕ್ಸ್ ಮಾಡಿ 2ಕ್ಕೆ 6 ಮಿಕ್ಸ್ ಮಾಡಿ ಪೂರ್ತಿ ಎಲ್ಲ ಸತ್ಯನಾರಾಯಣ ಕಥೆ ಹೇಗೆ ಮಾಡ್ಬೇಕು, ನಾನು ಹಾಗೇ ಮಾಡಿದ್ದೀನಿ, ತುಪ್ಪ ತೇಲ್ತಾ ಇದೆ, ಅದರ ಕಡೆಯೇ ಗಮನ ಇದೆ ಹೊರತು ಸತ್ಯನಾರಾಯಣ ಅಂದರೆ ಯಾರು, ನಾರಾಯಣನ ಸತ್ಯ ಸ್ವರೂಪ ಯಾವುದು, ಈ ವಿಚಾರಗಳ ಬಗ್ಗೆ ನಮಗೆ ಗಮನವೇ ಇರಲ್ಲ. ಹಾಗಾಗಿ ಭಕ್ತರ ದೃಢಾಧೀಯತಾಮನ್ನಂದರೆ ನಾನು ತುಂಬ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ನಾವು ಮಾಡುವ ಪೂಜೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಕಡೆ ಯೋಚನೆ ಮಾಡೋಣ ಅಂತ. ಆಗ ಸ್ವಲ್ಪ ಅಲಂಕಾರ ವ್ಯತ್ಯಾಸ ಆದರೂ, ಪ್ರಸಾದದಲ್ಲಿ ತುಪ್ಪ ಕಡಿಮೆ ಆದರೂ ಏನೂ ಚಿತ್ತ ವಿಕ್ಷೇಪ ಆಗಲ್ಲ, ಸಮಾಧಾನ ಸ್ಥಿತಿ ಇರುತ್ತೆ. ತುಂಬ ಕಡೆಗಳಲ್ಲಿ ಎಂಥ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಿದ್ರು ಕೊನೆಯಲ್ಲಿ ಮಾತ್ರ ಯಾವುದೋ ಒಂದು ಚಿಂತೆ ಉಳಿದಿರುತ್ತೆ, ಅಯ್ಯೋ ಇದೊಂದು ಆಗಲಿಲ್ಲ ಅದೊಂದು ಆಗಲಿಲ್ಲ ಅಂತ. ಯಾಕೆ ಅಂದರೆ ನಾವಿನ್ನೂ ವೈಚಾರಿಕ ಸ್ಥಿತಿಯಲ್ಲಿಯೇ ಮುಳುಗೋಗಿದ್ದೀವಿ, ಮಟೀರಿಯಲಿಸ್ಟಿಕ್ ಪ್ರಪಂಚದಲ್ಲೇ ಮುಳುಗೋಗಿದ್ದೀವಿ, ಭಕ್ತಿಗೆ ಕನ್ವರ್ಟ್ ಆಗಲೇ ಇಲ್ಲ. ಮೊನ್ನೆ ಯಾವುದೋ ಒಂದು ಕ್ಲಾಸ್ನಲ್ಲಿ ಹೇಳ್ತಾ ಇದೆ, ಮಂತ್ರಪುಷ್ಪ ಬರಬೇಕಾದ್ರೆ ಮಂತ್ರಪುಷ್ಪ ಎಲ್ಲರೂ ಪೂಜೆ ಕೊನೆಯಲ್ಲಿ ಮಂತ್ರಪುಷ್ಪ ಮಾಡ್ತೀವಲ್ಲ, ಆ ಮಂತ್ರಪುಷ್ಪದಲ್ಲಿ ಯೋ ಪಾಂ ಪುಷ್ಪಂ ವೇದ ಪುಷ್ಪಾನ್, ಅದು ಹೋಗ್ತಾ ಹೋಗ್ತಾ ಏನಾಗಿದೆ, ಈಗ ಪೂಜೆ ಮುಗಿಸ್ಬೇಕಾಗಿರುತ್ತೆ, ಅರ್ಜೆಂಟಿಗೆ ಪ್ರಸಾದ ಟೈಮ್ ಬಂದ್ಬಿಟ್ಟಿರುತ್ತೆ. ಅಗ್ನಿರ್ವ ಅಪಾಂ ಆಯತನಂ, ವಾಯುರ್ವ ಅಪಾಂ ಆಯತನಂ, ಅಸೌವಾಯು ಚಂದ್ರ, ಮುಂದೆ ಯಾವುದು 3 ಸಾಲುಗಳಿಲ್ಲ, ಎಲ್ಲ ಶಾರ್ಟ್ ಕಟ್ ಮಾಡಿ ಮಾಡಿ ಇರೋ 25 ಲೈನಲ್ಲೂ 10 ಲೈನಲ್ಲೂ ಮಂತ್ರಪುಷ್ಪ ಮುಗಿಸೋದು ಹೆಂಗೆ ಅಂತ ಯೋಚನೆ ಆಗ್ಬಿಟ್ಟಿರುತ್ತೆ. ಏನು ಹೇಳಬೇಕು, ಅಗ್ನಿರ್ವ ಅಪಾಂ ಆಯತನಂ ಆಯತನವಾನ್ ಭವತಿ, ಯೋ ಅಗ್ನೇರ್ ಆಯತನಂ ವೇದ ಆಯತನವಾನ್ ಭವತಿ, ಆಪೋವ ಅಗ್ನೇರ್ ಆಯತನಂ ಆಯತನ, ಇಲ್ಲ ಅಗ್ನಿರ್ವ ಅಪಾಂ ಆಯತನಂ ಆಯತನವಾನ್ ಭವತಿ, ವಾಯುರ್ವ ಅಪಾಂ ಆಯತನಂ ಆಯತನವಾನ್ ಭವತಿ ಅಂದ್ರೆ ಏನರ್ಥ? ನೀವು ಎಷ್ಟು ಶಾರ್ಟ್ ಕಟ್ ಮಾಡಿದ್ದೀರ ಅಂದ್ರೆ ಅರ್ಥನೇ ಇಲ್ಲ ಆ ಮಂತ್ರದಲ್ಲಿ. ಅಷ್ಟರ ಮಟ್ಟಿಗೆ ಅನರ್ಥ ಮಾಡಿ ವಿಪರೀತ ಅರ್ಥವನ್ನು ಕಲ್ಪಿಸಿ ಆ ಮಂತ್ರ ಮುಗಿಸ್ಬಿಡ್ತೀವಿ. ಮಂತ್ರಪುಷ್ಪ ಏನಕ್ಕೆ ಹೇಳ್ತಾ ಇದ್ದೀವಿ? ಆ ಮಂತ್ರಪುಷ್ಪದಲ್ಲಿ ಏನಿದೆ? ಸೃಷ್ಟಿಗೆ ಮೂಲ ಯಾವುದು ಅಂತ ಹುಡುಕುವಂಥ ಮಂತ್ರ ಅದು. ಯಹ ಅಪಾಂ ಆಯತನಂ ವೇದ, ಈ ನೀರಿನಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಮಹಾನಾರಾಯಣದಲ್ಲಿ ಬರುತ್ತೆ ಏನಂತ, ಅಂಬಸ್ಯ ಪಾರೇ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೇ ಮಹತೋ ಮಹೀಯಾನ್ ಸರ್ವಗಂ ಸಲಿಲಮಾಸೀತ್. ಇಡೀ ಜಗತ್ತಿಡೀ ನೀರಿನಿಂದ ಆವೃತವಾಗಿತ್ತು. ಅಪ್ಸೃಷ್ಟಿಯನ್ನು ಹೇಳುವಂಥ ಮಂತ್ರ ಅದು. ಈ ನೀರು ಹಾಗಾದ್ರೆ ಎಲ್ಲಿಂದ ಬಂತು, ಈ ನೀರಿಗೆ ಮೂಲ ಯಾವುದು, ಅದರ ಬಗ್ಗೆ ಯೋಚನೆ ಶುರು ಆಗುತ್ತೆ ಆ ಮಂತ್ರಪುಷ್ಪದಲ್ಲಿ. ಅದರ ಮೂಲವನ್ನು ಹುಡುಕಿ ಕೊನೆಗೆ ಏನು ಬರುತ್ತೆ? ಯಾರು ಈ ಮೂಲವನ್ನು ತಿಳ್ಕೊಂಡಿದ್ದಾನೋ ಅವನು ಆ ಮೂಲವೇ ಆಗಿದ್ದಾನೆ. ಯೋ ಓಪ್ಸನಾವಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತೆ, ಅವನು ಅದೇ ಆಗಿದ್ದಾನೆ ಅಂತ. ಅಂದ್ರೇನು, ನಾನು ಮಾಡ್ತಾ ಇರೋ ಪೂಜೆಯಲ್ಲಿ ನಾನು ಕೊನೆಯ ಪೂಜೆ ಮುಗಿಯೋ ಹಂತಕ್ಕೆ ನಾನು ಅದಾಗಿದ್ದೀನಿ ಅನ್ನೋ ಭಾವ ಬರಬೇಕಾಗಿತ್ತು ಮನಸ್ಸಿಗೆ. ಆದರೆ ಆ ಭಾವ ಬರೋದೇ ಇಲ್ಲ. ಮಂತ್ರಪುಷ್ಪ ಹಾಕಿದ ತಕ್ಷಣ ತೀರ್ಥ ಪ್ರಸಾದ ನೋಡ್ತಾ ಇರ್ತೀವಿ ಎಲ್ಲರೂ. ನಾವು ಭಗವಂತನಲ್ಲಿ ನಾನು ಲೀನ ಆಗಬೇಕು ಅನ್ನೋ ಆ ಎನ್ಲೈಟನ್ಮೆಂಟ್ ಪ್ರೊಸೆಸ್ ಆಗಲೇ ಇಲ್ಲ ನಮಗೆ ಮಂತ್ರಪುಷ್ಪದಲ್ಲಿ. ಮಂತ್ರಪುಷ್ಪ ಅಂದ ತಕ್ಷಣ ಏನು ಯೋಚನೆ ಇಲ್ಲ, ಹೂವು ತೊಗೊಂಡು ಹಾಕಬೇಕು ಅಷ್ಟೇ ಗೊತ್ತಿರೋದು. ಆ ಹಾಕಬೇಕಾದ್ರೆ ನನ್ನ ಮನಸ್ಥಿತಿ ಹೇಗಿರಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ. ಹಾಗಾಗಿ ಭಕ್ತಿರ ದೃಢಾಧೀಯತಾಮ್ ಅನ್ನೋ ಭಾವ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ, ಯಾವ ಥರದಲ್ಲಿ 9 ಥರದಲ್ಲಿ ಯಾವುದೋ ಒಂದಾದರೂ ಸರಿ, ಆ ಸ್ಥಿತಿಯಲ್ಲಿ ನನ್ನನ್ನು ಭಕ್ತಿಯಲ್ಲಿ ನಾನು ಹೇಗೆ ನನ್ನ ಮನಸ್ಸನ್ನು ತೊಡಗಿಸ್ಕೊಳ್ಳುವಂಥದ್ದು ಅಂತ ಯೋಚನೆ ಮಾಡಬೇಕು. ಶಾಂತ್ಯಾದಿ ಪರಿಚೀಯತಾಮ್, ಶಾಂತಿ ಉಳಿದ ಅಂಶಗಳನ್ನು ನಾನು ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದು ಅಂದರೆ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಸಾಧನ ಚತುಷ್ಟಯಗಳಲ್ಲಿ ಬರುತ್ತಿದ್ದೋ ಶಮಾದಿ ಷಟ್ಕ ಸಂಪತ್ತಿ ಅಂತ ಬರುತ್ತೆ. ಶಮಃ ಅಂತಂದರೆ ಅಂತರಿಂದ್ರಿಯ ಮನಸ್ಸಿನ ನಿಗ್ರಹ, ದಮಃ ಅಂದರೆ ಬಾಹ್ಯೇಂದ್ರಿಯ ನಿಗ್ರಹ, ಉಪರತಿ ಅಂತಂದರೆ ಹೊರಗಿನ ಪ್ರಪಂಚದಿಂದ ವಿಮುಖರಾಗಿರುವಂಥದ್ದು, ದ್ವಂದ್ವ ಶೀತೋಷ್ಣಾದಿ ದ್ವಂದ್ವ ಸಹಿಷ್ಣುತೆ, ಅಥವಾ ಅದರ ಮುಂದಿಂದ ಯಾವುದು ಶ್ರದ್ಧಾ, ಭಗವಂತನಲ್ಲಿ ಇರಬೇಕಾಗಿರುವಂತಹ ಶ್ರದ್ಧಾ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ. ಶ್ರದ್ಧೆಯ ಬಗ್ಗೆ ಡೆಫಿನೇಷನ್ ವಿವೇಕ ಚೂಡಾಮಣಿಯಲ್ಲಿ. ಶಾಸ್ತ್ರದ ಬಗೆಗೆ ಮತ್ತು ಗುರುವಾಕ್ಯದ ಬಗೆಗಿನ ಅಚಲವಾದ ವಿಶ್ವಾಸ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧಿ ಅವಧಾರಣ. ಸುಮ್ಮನೆ ಬ್ಲೈಂಡಾಗಿ ಒಪ್ಕೋಬೇಕಾಗಿಲ್ಲ, ಪ್ರಶ್ನೆಯನ್ನು ಮಾಡಿ, ಪ್ರಶ್ನೆ ಯಾವ ಥರದಲ್ಲಿ ಮಾಡಬೇಕು, ಗುರುಗಳ ಪರಿಜ್ಞಾನ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕಲ್ಲ, ನನಗೆ ಎಷ್ಟು ಅರ್ಥ ಆಗ್ತಾ ಇದೆ, ನನಗೆ ನಾನು ತಿಳ್ಕೊಂಡಿರೋದು ಸರಿ ಇದೆಯಾ, ತತ್ವಬುಭುತ್ಸುಕತೆಯಿಂದ ನಾನು ಕೇಳಿದ್ರೆ ಪ್ರಶ್ನೆ ಅದು ಒಳ್ಳೆಯದು. ದಟ್ ಇಸ್ ಕಾಲ್ಡ್ ಸತ್ಯ ಬುದ್ಧಿ ಅವಧಾರಣ. ಸಾ ಶ್ರದ್ಧಾ ಕಥಿತಾ ಸದ್ಭಿ, ಅದು ನಿಜವಾದ ಶ್ರದ್ಧೆ. ಅಂತಹ ಶ್ರದ್ಧೆಯನ್ನು ರೂಪಿಸ್ಕೊಳ್ಳುವಂಥದ್ದು. ಸಮಾಧಾನ,
ಯಾವುದೇ ವಿಚಾರವೂ ಕೂಡ ನನ್ನನ್ನು ವಿಚಲಿತರನ್ನಾಗಿ ಮಾಡದೆ, ಯಾವತ್ತಿಗೂ ನಾನು ಎಂತಹ ಕಷ್ಟದ ಸ್ಥಿತಿಯಲ್ಲೂ ಎಂತಹ ಸುಖದ ಸ್ಥಿತಿಯಲ್ಲಿಯೂ ಒಂದೇ ತರಹ ಇರುವಂಥದ್ದು. ದಟ್ ಇಸ್ ಕಾಲ್ಡ್ ಸಮಾಧಾನ. ಈ ಎಲ್ಲ ಅಂಶಗಳನ್ನು ಶಾಂತ್ಯಾದಿ ಪರಿಚೀಯತಾಂ. ಮುಂದಿಂದು ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ. ಸಂಪೂರ್ಣ ಕರ್ಮವನ್ನು ಸನ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೋ ತನಕ ಮುಂದೆಲ್ಲ ಏನು ಹೇಳಿದ್ರು, ತದುದಿತಂ ಕರ್ಮಸ್ವನುಷ್ಠೀಯತಾಂ ಅಂದರು, ಶಾಂತ್ಯಾದಿ ಪರಿಚೀಯತಾಂ ಅಂದಿದ್ದಾರೆ. ಇದು ಎಲ್ಲ ಕಡೆ ಕರ್ಮ ಮಾಡಬೇಕು ಅಂತ ಹೇಳ್ಕೊಂಡು ಬಂದು ಕಾಮ್ಯ ಕರ್ಮ ಮಾಡೋದು ಬೇಡ ಅಂತ ಹೇಳಿದ್ರು ಓಕೆ. ಇಲ್ಲಿ ನೋಡಿದ್ರೆ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ, ಕಂಪ್ಲೀಟಾಗಿ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಸನ್ಯಾಸಿಗೆ ಸಂಪೂರ್ಣ ಅನ್ವಯ. ಇದು ಹೇಗೆ ನಿಜಗ್ರಹಾತ್ ತೂರ್ಣಂ ವಿನಿರ್ಗಮ್ಯತಾಂ, ಮನೆಯನ್ನು ಬಿಟ್ಟು ಹೋಗಬೇಕು ಅನ್ನೋದರಲ್ಲಿ ಗೃಹಸ್ಥನಿಗೆ ಇದು ಪಾರ್ಷಿಯಲ್ ಮೆಂಟಲ್ ಸ್ಟೇಟಲ್ಲಿ ಇದನ್ನು ಅನ್ವಯ ಮಾಡ್ಕೋಬೇಕು. ಹಾಗೆ ಇದು ಕೂಡ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಅನ್ನೋದರಲ್ಲಿ ಒಂದು ಚಿಕ್ಕ ನೋಟ್ ಏನಂದರೆ, ನಾನು ಮಾಡ್ತಾ ಇರೋ ಕರ್ಮದ ಬಗೆಗಿನ ರಾಗ ಎಷ್ಟಿರಬೇಕು ಅಂತ, ಅಟ್ಯಾಚ್ಮೆಂಟ್ ವಿತ್ ದ ಕರ್ಮ. ತುಂಬ ಜನ ನಾನು ನೋಡ್ತಾ ಇರ್ತೀನಿ, ಸಂಧ್ಯಾ ವಂದನೆ ಮಾಡ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಯಾವುದೋ ದಿನನಿತ್ಯ ಪೂಜೆ ಏನೋ ಒಂದು ಇಟ್ಕೊಂಡಿರ್ತಾರೆ, ದೇವತಾ ಉಪಾಸನೆ. ಅವ್ರಿಗೆ ಅದು ಮಾಡಲಿಲ್ಲ ಅಂದರೆ ಅವತ್ತು ಸಮಾಧಾನ ಇಲ್ಲ. ಅಂದರೆ ಕರ್ಮದ ಬಗೆಗೆ ಜಾಡ್ಯತೆಯ ಒಂದು ಸಂಯೋಗ ಅದು. ಅಕಸ್ಮಾತ್ ಇವತ್ತು ಸಂಧ್ಯಾವನೆ ಮಾಡೋಕ್ಕಾಗಲಿಲ್ಲ, ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಪ್ಪ, ಈಗ ಪಂಚಪತ್ರ ಸಿಗಲಿಲ್ಲ, ಏನು ಮಾಡೋದು? ಅಲ್ಲೇ ಚಪ್ಪಲಿ ಬಿಟ್ಟ ಬಸ್ಸಲ್ಲೇ ಕೂತ್ಕೊಂಡ ನೆಮ್ಮದಿ ಅಲ್ಲೇ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡಿದ್ರೆ ಆಯಿತು. ಸಂಧ್ಯಾ ವಂದನೆ ಅಷ್ಟೇ. ಸಂಧ್ಯಾ ವಂದನೆಯಲ್ಲಿ ಪಂಚಪಾತ್ರೆ ಅಗ್ನಿಕಾರ್ಯ ಅದ್ಯಾವುದು ವರ್ಡ್ ಹೇಳಿಲ್ಲ. ಸಂಧ್ಯಾ ನಮಸ್ಕಾರ ವಂದನೆ ಅಷ್ಟೇ ಹೇಳಿದ್ದಾರೆ. ಅದನ್ನು ನೀನು ದೇವತಾ ಉಪಾಸನೆಯನ್ನು ಮಾಡಿದ್ರು ಸಂಧ್ಯಾ ವಂದನೆ, ಜಪ ಮಾಡಿದ್ರು ಸಂಧ್ಯಾ ವಂದನೆ, ಯಾವ ಉಪಾಸನೆಯನ್ನು ಮಾಡಿದ್ರು ಸಂಧ್ಯಾ ವಂದನೆ. ಅದು ಸಂಧ್ಯಾಕಾಲ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಸಂಧ್ಯಾಕಾಲಗಳು. ಯಾವ ಕಾಲದಲ್ಲಿ ಆದರೂ ನಿನ್ನ ಮನೋವೃತ್ತಿ ಯಾವುದಿದೆಯೋ ಅದು ಉಪಾಸನೆಯಾಗಿ ಕನ್ವರ್ಟ್ ಆದರೆ ಅಷ್ಟೇ ಮುಗೀತು, ಸಂಧ್ಯಾ ವಂದನೆ ಆಯಿತು, ದೇವತಾ ಉಪಾಸನೆ ಆಯಿತು ಅಂತ. ಇಲ್ಲ, ಹಾಗಾಗಲ್ಲ. ತುಂಬ ಜನಕ್ಕೆ ಯಾರು ಜಾಡ್ಯತೆಯಿಂದ ಕರ್ಮವನ್ನು ಮಾಡ್ತಿರ್ತಾರೋ ಅವ್ರುಗಳಿಗೆ ಅವತ್ತು ಏನೋ ಮಿಸ್ ಮಾಡಿದ್ದೀನಿ, ಅದಾಗಲಿಲ್ಲ. ಯಾವುದೋ ಒಂದು ನೈವೇದ್ಯ ಸಿಗಲಿಲ್ಲ ಅಂದರೆ ಎಷ್ಟು ಚಿಂತೆ. ಅವತ್ತು ಯಾವುದೋ ಒಂದು ಬೆಲ್ಲದ ತುಂಡು ತಂದಿಟ್ಟು ಮುಗಿದ್ರೆ ಆಯ್ತಪ್ಪ, ಇಲ್ಲ ಅದೇ ಆಗಬೇಕು ನನಗೆ, ಇವತ್ತು ಹಯಗ್ರೀವ ಆಗಿಲ್ಲ ಅನ್ನೋದೇ ದೊಡ್ಡ ಚಿಂತೆ. ಗಂಡ ಹೆಂಡತಿಗೆ ಬೈತಾನೆ ಇದ್ದಾನೆ. ನಾನು ಹೇಳಿದ್ದೀನಿ ಗಣಪತಿ ಹಬ್ಬ ಬಂದಿದೆ, 21 ಏನೋ ಆಗಬೇಕಾಗಿತ್ತು ನೈವೇದ್ಯ, 20 ಆಗಿದೆ, ಇನ್ನೊಂದು ಮಾಡಿಲ್ಲ ಅಂತ. 20 ಮಾಡಿದರ ಕಡೆಗೆ ಯೋಚನೆ ಇಲ್ಲ, 21ನೇದು ಮಾಡಿಲ್ಲ ಅನ್ನೋ ಕಡೆ ಜಾಸ್ತಿ ಯೋಚನೆ ಇದೆ. ಸೊ ಹಾಗಾಗಿ ಈ ಕರ್ಮದ ಬಗೆಗಿನ ಜಾಡ್ಯತೆಯನ್ನು ಬಿಡಬೇಕು. ಒಂದು, ಯಾರು ಗೃಹಸ್ಥರಾದವರು, ನಮ್ಮ ಕರ್ಮಗಳು ಯಾವುದು ನಮಗೆ ಆಶ್ರಮವಿಹಿತವಾದ ಕರ್ಮಗಳಿದೆಯೋ ಅದನ್ನು ಮಾಡಬೇಕು. ಗೃಹಸ್ಥನಿಗೆ ಕರ್ಮ ಕಂಪ್ಲೀಟ್ ತ್ಯಾಗ ಇಲ್ಲ, ಸನ್ಯಾಸಿಗೆ ಸಂಪೂರ್ಣ ತ್ಯಾಗ. ಏನಂದರೆ ಈ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಅಂದಾಗ ಮೀಮಾಂಸಕರು ಒಂದು ಪ್ರಶ್ನೆ ಕೇಳ್ತಾರೆ. ಮೀಮಾಂಸಾ ಅಂತಂದರೆ ವೇದಗಳ ಅರ್ಥವನ್ನು ಮಾಡುವಂತಹ ಒಂದು ಶಾಸ್ತ್ರ. ದಟ್ ಇಸ್ ಕಾಲ್ಡ್ ಮೀಮಾಂಸಾ, ಪೂರ್ವ ಮೀಮಾಂಸಾ ಅಂತ ಕರಿತೀವಿ. ಆ ಮೀಮಾಂಸಕರು ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಹೇಳೋ ಹೆಚ್ಚಿನ ಈ ವೇದಾಂತದ ಅಂಶಗಳು ಯಾವುದು ಗೃಹಸ್ಥನಿಗೆ ಅನ್ವಯ ಆಗಲ್ಲ, ಯಾಕೆ ಹೇಳ್ತಾ ಇದ್ದೀರಾ? ಪಬ್ಲಿಕ್ಕಿಗೆ ಯಾಕೆ ಇದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ ಅಂತ. ಇದು ಕೇವಲ ಸನ್ಯಾಸಿಗಳಿಗೆ ಇಟ್ಟುಬಿಡಿ. ಹಾಗಾದರೆ ಕರ್ಮ ಬಿಡೋಕ್ಕಾಗಲ್ಲ, ಜ್ಞಾನ ಸಿಗಲ್ಲ ಅವರಿಗೆ ಸಂಘ ಬಿಡೋಕ್ಕಾಗಲ್ಲ, ಇದು ಯಾವುದೂ ಆಗಲ್ಲ ಗೃಹಸ್ಥರಿಗೆ, ಯಾಕೆ ಇದನ್ನು ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ. ಅದಕ್ಕೆ ವೇದಾಂತದ ಉತ್ತರ ಏನು ಅಂದರೆ, ಜ್ಞಾನಾರ್ಜನೆ ಮತ್ತು ಜ್ಞಾನನಿಷ್ಠೆ ಅಂತ 2 ಹಂತಗಳಿದೆ, 2 ಸ್ಟೇಜಸ್ ಇದೆ. ಒಂದು ಜ್ಞಾನಾರ್ಜನೆ, ಇನ್ನೊಂದು ಜ್ಞಾನನಿಷ್ಠ ಅಂತ 2 ಸ್ಟೇಜಸ್. ಈ ವೇದಾಂತದ ಶ್ರವಣ, ಉಪನಿಷತ್ತುಗಳ ಅಧ್ಯಯನ, ಬ್ರಹ್ಮಸೂತ್ರ, ಭಗವದ್ಗೀತೆ ಇತ್ಯಾದಿ ಪ್ರಕರಣ ಗ್ರಂಥಗಳ ಅಧ್ಯಯನ, ಇದೆಲ್ಲ ಗೃಹಸ್ಥನಿಗೆ ಯಾಕೆ ಅಂದರೆ ಇದು ಜ್ಞಾನಾರ್ಜನೆಗೆ. ಅವನಿಗೆ ಗೃಹಸ್ಥನಿಗೆ ನೀನು ಬ್ರಹ್ಮಜ್ಞಾನ ಬಂದಿದೆ ಎದ್ದೊರಡು ಅಂದರೆ ಅವನಿಗೆ ಗೊತ್ತೇ ಆಗಲ್ಲ. ಜ್ಞಾನ ಬಂದ ಮೇಲೆ ಮೋಕ್ಷ ಆಗೋದು. ಜ್ಞಾನ ಯಾವಾಗ ಬರುತ್ತೆ? ಸನ್ಯಾಸಿ ಆದಮೇಲೆ ನನಗೆ ಅವತ್ತು ಜ್ಞಾನವನ್ನು ಪಡ್ಕೊಂಡು ಆಮೇಲೆ ನನಗಲ್ಲ, ಗೃಹಸ್ಥನಾಗಿದ್ದಾಗ ನನಗೆ ಜ್ಞಾನ ಪಡ್ಕೊಂಡಿರ್ಬೇಕು. ನನಗೆ ಜ್ಞಾನ ಕಂಪ್ಲೀಟಾಗಿ ಇದರ ಬಗೆಗಿನ ವಿಚಾರ ವಿಮರ್ಶೆ ಆಗಿದ್ದರೆ ಇದರ ಮುಂದಿನ ಸ್ಥಿತಿ ಅಂದರೆ ಅನುಭವಾತ್ಮಕ ಸ್ಥಿತಿ ಸನ್ಯಾಸದಲ್ಲಿ ಬರುತ್ತೆ. ಸನ್ಯಾಸ ಅನ್ನುವಂಥದ್ದು ನೋಡಿ, ವರ್ಡ್ ಸಮ್ಯಕ್ ನ್ಯಾಸ ಸನ್ಯಾಸ ಅಂತ 2 ಅಂಶ ಇದೆ. ಅದು 2 ಥರ ಅರ್ಥ ಇದೆ ಸನ್ಯಾಸದಲ್ಲಿ. ಒಂದು, ಸರಿಯಾಗಿ ಇವೆಲ್ಲವನ್ನು ಬಿಟ್ಟು ಹೊರಡಬೇಕು ಅಂತ. 2ನೇದು ನ್ಯಾಸ ಅಂದರೆ ಆಸಧಾತು ಏನು ಹೇಳುತ್ತೆ ಅಂದರೆ ಸರಿಯಾಗಿ ನೆಲೆ ನಿಲ್ಲೋದು ಅಂತ. ಸರಿಯಾಗಿ ಒಂದು ಕಡೆ ನೆಲೆ ನಿಲ್ಲೋದು, ದಟ್ ಇಸ್ ಕಾಲ್ಡ್ ಸನ್ಯಾಸ ಅಂತ. ನಮಗೆ ಗೃಹಸ್ಥನಿಗೆ ಅದು ಹೆಂಗಾಗುತ್ತೆ? ಆ ಸ್ಥಿತಿಗೆ ಬರಬೇಕು ಅಂದರೆ
ಮುಂಚಿನ ಸ್ಥಿತಿ ಯಾವುದು, ಜ್ಞಾನವನ್ನು ತಿಳ್ಕೊಂಡಿರೋ ಸ್ಥಿತಿ ಆಗಿರಬೇಕು. ಅದಾಗಿದ್ದರೆ, ವಿಚಾರ ಗೊತ್ತಿದ್ದರೆ ವಿಚಾರದ ಬಗೆಗಿನ ಅರಿವು ಮೂಡುತ್ತೆ. ವಿಚಾರವೇ ಗೊತ್ತಿಲ್ಲ ಅಂದರೆ ಅರಿವು ಯಾವಾಗ ಮೂಡುತ್ತೆ ಅಂತ ಪ್ರಶ್ನೆ. ಹಾಗಾಗಿ ವೇದಾಂತದ ವಿಚಾರ ಏನು ಅಂತಂದರೆ, ಗೃಹಸ್ಥ ಆಗಲಿ ಬ್ರಹ್ಮಚಾರಿ ಆಗಲಿ ಸಂಬಂಧ ಇಲ್ಲ ಇದು ವೇದಾಂತ ಶ್ರವಣಕ್ಕೆ. ಇದು ಜ್ಞಾನಾರ್ಜನೆಯ ಸಮಯ. ಇದು ಸರಿಯಾಗಿ ತಿಳ್ಕೊತಾ ಇರಬೇಕು. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂತೆ, ನಾನು ಬ್ರಹ್ಮ ತಿಳ್ಕೊತಾ ಇರಬೇಕು ಅದ್ರ ಬಗ್ಗೆ. ಅದು ನಾನು ಬ್ರಹ್ಮ ಅಂತ ಅಂದ್ಕೊಂಡ ತಕ್ಷಣ ನನ್ನ ಮನೆಯೊಳಗೆ ಕರಿತಾಳೆ, ಅರಿ ಹಾಲು ತೊಗೊಂಬನ್ನಿ ಅಂತ. ಹಾಲು ತರಕ್ಕೆ ಹೋಗಬೇಕು. ಮತ್ತೆ ಬರ್ತೀನಿ, ನಾನು ಬ್ರಹ್ಮ ಅಂತ ಅನ್ಕೋತೀನಿ. ಮತ್ತೆ ಹೇಳಿದೆ ದಿನಸಿ ಖಾಲಿ ಆಗಿದೆ, ಮತ್ತೆ ದಿನಸಿ ತರಕ್ಕೆ ಹೋಗ್ತೀನಿ. ಪ್ರತ್ಯುತ್ತರ ಕ್ಷಣದಲ್ಲಿ ಗೊತ್ತಾಗುತ್ತೆ ನಾನು ಚಿದ್ರೂಪ ಅಂತ. ಮತ್ತೆ ಮುಂದಿನ ಕ್ಷಣದಲ್ಲಿ ನಾನು ಚಿದ್ರೂಪ ಅಲ್ಲ ಅಂತ ಅನ್ಕೋಬೇಕು, ನಾನು ಬ್ರಹ್ಮ ಅಂತ. ಪ್ರತ್ಯುತ್ತರ ಕ್ಷಣದಲ್ಲಿ ನನ್ನ ಮಗು ಕರೀತಪ್ಪ ಅಂತ ಚಡ್ಡಿ ಹೇಳಿ ಮತ್ತೆ ಓಡು. ಈ ಕರ್ಮದ ಗತಿ ಉತ್ತರ ಕ್ಷಣದಲ್ಲಿಯೇ ಮುಗಿದೋಗ್ತಾ ಇರುತ್ತೆ. ಆದರೂ ಸಹ ಉತ್ತರ ಕ್ಷಣದಲ್ಲಿ ದಿಸ್ ಇಸ್ ಕಾಲ್ಡ್ ಜ್ಞಾನ. ಜ್ಞಾನ ಇದ್ದರೆ ಮಾತ್ರ ಯಾವತ್ತೋ ಒಂದು ದಿನ ನನಗೆ 60 ವರ್ಷಕ್ಕೋ 70 ವರ್ಷಕ್ಕೋ ಯಾವತ್ತೋ ಒಂದು ದಿನ ಈ ಜಗತ್ತು ನಶ್ವರ ಅನ್ನೋ ಸ್ಥಿತಿಗೆ ನನ್ನ ಅನುಭವಾತ್ಮಕ ಜ್ಞಾನ ರೀಚ್ ಆಗುತ್ತೆ. 35 ವರ್ಷದಲ್ಲಿ ಯಾವುದು ನನಗೆ ಆವತ್ತಿಗೆ ಅನುಭವ ಇರಲಿಲ್ಲ, ವಿಚಾರ ತಿಳ್ಕೊಂಡಿದ್ದೆ. ಆ ವಿಚಾರ ತಿಳ್ಕೊಂಡಿರೋದ್ರಿಂದ 70ನೇ ವರ್ಷಕ್ಕೆ ನಾನು ಅನುಭವ ಯಾವತ್ತು ಪಡ್ಕೋತೀನೋ, 50ನೇ ವರ್ಷಕ್ಕೆ ನಾನು ಅನುಭವ ಯಾವತ್ತು ಪಡ್ಕೋತೀನೋ, ಆ ಅನುಭವಕ್ಕೆ ಈ 35 ವರ್ಷದ ಜ್ಞಾನ ಸಹಕಾರಿಯಾಗಿರುತ್ತೆ. ಹೌದು, ಇದನ್ನು ನನ್ನ ಗುರುಗಳು ಹೇಳ್ತಾ ಇದ್ರು, ಇದು ಹಾಗಿತ್ತಂತೆ. ಇವತ್ತಿನ ಎಲ್ಲ ವಯಸ್ಕರ ಒಂದು ವಿಚಾರ ನನ್ನ ಹತ್ರ ಬಂದು ಅವಾಗವಾಗ ಹೇಳ್ಕೊತ, ಅಯ್ಯೋ ನಮ್ಮಪ್ಪ ಇದನ್ನು ನನಗೆ ಹೇಳ್ತಾ ಇದ್ರು, ನಮ್ಮ ತಾತ ಇದನ್ನು ಮಾಡ್ತಾ ಇದ್ರು, ಇದು ನನಗೆ ಇವತ್ತು ಗೊತ್ತಾಗ್ತಾ ಇದೆ ಅಂತ. ಅದು ಅವತ್ತು ಹೇಳಿದ್ರಿಂದ ಇವತ್ತು ಗೊತ್ತಾಯ್ತು, ಅದು ಅವತ್ತು ಹೇಳಿರಲಿಲ್ಲ ಅಂತ ಇವತ್ತು ಅದು ಗೊತ್ತಾಗ್ತಿರ್ಲಿಲ್ಲ ಅಂತ. ಹಾಗಾಗಿ ತುಂಬ ಜನ ತಂದೆ ತಾಯಿಗಳಿಗೆ ನಾನು ಹೇಳ್ತಾ ಇರ್ತೀನಿ, ನನ್ನ ಮಗಂಗೆ ಯಾವತ್ತು ಗೊತ್ತಾಗಬೇಕು ಅವತ್ತು ಗೊತ್ತಾಗಲಿ. ಇಲ್ಲ, ಹಂಗೆ ಅಂದ್ಕೊಂಡು ನಿಮ್ಮಪ್ಪ ನಿನಗೆ ಅಂದಿದ್ರೆ ನಿನಗೂ ಇವತ್ತು ಗೊತ್ತಾಗ್ತಿರ್ಲಿಲ್ಲ. ತಂದೆ ತಾಯಿಗಳಾದಮೇಲೆ ನಮ್ಮ ಕರ್ತವ್ಯ ಮಕ್ಕಳಿಗೆ ಶಾಸ್ತ್ರಗಳನ್ನ ವಹಿಸುವಂಥದ್ದು, ವಿಧಿಸುವಂಥದ್ದು ನಮ್ಮ ಕರ್ತವ್ಯ. ಇದು ಹೀಗೆ ಹೇಳಬೇಕು. ಅವ್ರು ಅದನ್ನು ಮಾಡ್ತಾರೋ ಬಿಡ್ತಾರೋ ಅದು ಆಮೇಲಿನ ವಿಚಾರ. ನಮ್ಮ ಕರ್ತವ್ಯ ಏನು ಅದನ್ನು ಹೇಳ್ಬಿಡ್ಬೇಕು. ಹಾಗಾಗಿ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಅಂದಾಗ ಗೃಹಸ್ಥನಿಗೆ ಕರ್ಮತ್ಯಾಗ ಮಾಡಿದ್ರೆ ಏನಾಗುತ್ತೆ, ಪ್ರತ್ಯವಾಯ ದೋಷ ಬರುತ್ತೆ. ವೇದಾಂತದಲ್ಲಿ ನಾವು ಕ್ಲಾಸ್ನಲ್ಲಿ ನೋಡ್ತಾ ಇದ್ದೀವಿ. ನಾವು ಅದನ್ನು ಕರ್ಮತ್ಯಾಗವನ್ನು ಮಾಡಿಬಿಟ್ರೆ ಆ ಸಮಯದಲ್ಲಿ ನಾವು ಈಗ ಸಂಧ್ಯಾವಂದನೆ ಮಾಡಬೇಕಾಗಿತ್ತಪ್ಪ, ಸಂಧ್ಯಾವಂದನೆ ಮಾಡಲಿಲ್ಲ ಅಂದರೆ ಏನು ಮಾಡ್ತೀವಿ, ಆ ಸಮಯದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಯಾವುದೋ ಸೀರಿಯಲ್ ಬರುತ್ತೆ, ಅದನ್ನು ನೋಡೋಕೆ ಶುರು ಮಾಡ್ತೀವಿ. ಮನೆಯೊಂದು 3 ಬಾಗಿಲು ಸೀರಿಯಲ್ ಬರುತ್ತೆ, ಅದನ್ನು ನೋಡ್ತೀನಿ ನಾನು. ಯಾವ ಸತ್ಕರ್ಮ ಮಾಡೋದ್ರಿಂದ ನನ್ನ ಚಿತ್ತಶುದ್ಧಿ ಆಗಬೇಕಾಗಿತ್ತೋ ಆ ಸಮಯದಲ್ಲಿ ಅದನ್ನು ಮಾಡದೇ ಇರೋದ್ರಿಂದ ಇನ್ಯಾವುದನ್ನೋ ಮಾಡ್ತೀನಲ್ಲ, ಅದರಿಂದ ಇನ್ಯಾವುದೋ ಪಾಪ ಸಂಚಯ ಆಗುತ್ತೆ, ಚಿತ್ತ ವಿಕ್ಷೇಪ ಆಗುತ್ತೆ. ಚಿತ್ತಶುದ್ಧಿ ಆಗಬೇಕಾಗಿರೋ ಜಾಗದಲ್ಲಿ ಚಿತ್ತ ವಿಕ್ಷೇಪ ಆಗಿ ಮತ್ತೆ ಇನ್ನೊಂದು ಪಾಪ ಸಂಚಯ ಆಗಲಿಕ್ಕೆ ಕಾರಣ ಆಗುತ್ತೆ. ದಟ್ ಇಸ್ ಕಾಲ್ಡ್ ಪ್ರತ್ಯವಾಯ. ಆಗ ಆ ಪ್ರತ್ಯವಾಯ ದೋಷ ಬರಬಾರ್ದು ಅಂದರೆ ಯಾವುದು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇರಬೇಕಾಗತ್ತೆ. ಹಾಗಾಗಿ ಗೃಹಸ್ಥನಿಗೆ ಕರ್ಮ ವಿಹಿತ, ಸನ್ಯಾಸಿಗೆ ಕರ್ಮ ಇಲ್ಲ. ಅವನು 3 ಗಂಟೆಗೆ ಸಂಧ್ಯಾವಂದನೆ ಮಾಡೋದು, 6 ಗಂಟೆಗೆ ಸಂಧ್ಯಾವಂದನೆ ಮಾಡೋ, ರಾತ್ರಿ 3 ಗಂಟೆಯಲ್ಲಿ ಎದ್ದು ಅವನಿಗೇನೂ ಸಂಬಂಧ ಇಲ್ಲ. ಅವನು ಪೂಜೆ ಮಾಡಬೇಕಾಗಿಲ್ಲ, ಸಂಧ್ಯಾವಂದನೆ ಮಾಡಬೇಕಾಗಿಲ್ಲ, ಸನ್ಯಾಸಿ ಜಪ ಮಾಡಬೇಕಾಗಿಲ್ಲ, ಯಾವುದೂ ಮಾಡಬೇಕಾಗಿಲ್ಲ. ಆದರೂ ಅವ್ರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾಕೆ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಈ ಅಂಶನ. ನೋಡು ಅರ್ಜುನ, ನಾನಿದು ಯಾವುದು ಮಾಡಬೇಕಾಗಿಲ್ಲ, ಆದರೂ ನಾನು ಇದನ್ನು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಲೋಕದ ಅನುವರ್ತನೆಗೋಸ್ಕರ, ಲೋಕಕ್ಕೆ ನಾನು ತಿಳಿ ಹೇಳಬೇಕಾಗಿರೋ ಕರ್ತವ್ಯ ನಂದಿದೆ. ಹಾಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ, ಧರ್ಮ ಕಾರ್ಯವನ್ನು. ಸೊ ಹಾಗೆ ಯಾರೋ ಒಬ್ಬ ಮಹಾತ್ಮರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೊಂದು ಆದರ್ಶವಾಗಿರಲಿ ಅಂತ ಅವ್ರು ಮಾಡ್ತಾ ಇದ್ದಾರೆ ಹೊರತು ಅವರಿಗೇನೋ ಆಗಬೇಕಾಗಿದೆ ಅಂತ ಮಾಡ್ತಾ ಇಲ್ಲ ಅವರು. ಸೊ ಹಾಗಾಗಿ ಒಂದು ಸನ್ಯಾಸಿಗೆ ಕಂಪ್ಲೀಟಾಗಿ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಇದು ಯಾವುದೂ ಇಲ್ಲ. ನಮಗೆ ಕರ್ಮವನ್ನು ಮಾಡಬೇಕು, ಚಿತ್ತಶುದ್ಧಿಗೋಸ್ಕರ ಕರ್ಮ ಮಾಡಬೇಕು. ಕರ್ಮದ ಜೊತೆಗಿರುವ ಸಂಘ ಇರಬಾರ್ದು, ಕರ್ಮದ ಜೊತೆಗೆ ಅಟ್ಯಾಚ್ಮೆಂಟ್ ಇರಬಾರ್ದು, ಮೋಹ ಇರಬಾರ್ದು. ಕರ್ಮ ಆಗಬೇಕು, ಮಾಡಬೇಕು. ಆ ದೃಷ್ಟಿಕೋನದಿಂದ ಕರ್ಮವನ್ನು ಮಾಡಬೇಕು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ, ವಿವೇಕ ಚೂಡಾಮಣಿ ಹೇಳೋದು. ಚಿತ್ತಶುದ್ಧಿಗೋಸ್ಕರ ಕರ್ಮ ಮಾಡ್ತಾ ಇದ್ದೀನಿ ಅಂತ ಇರಬೇಕು ಹೊರತು ಯಾವುದೋ ವಸ್ತು ಸಿಗುತ್ತೆ ಅಂತ ಕರ್ಮ ಮಾಡುವಂಥದ್ದಲ್ಲ ಅಂತ. ದಟ್ ಇಸ್ ಕಾಲ್ಡ್ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ. ಮುಂದಿಂದು ಸದ್ವಿದ್ವಾನ್ ಉಪಸರ್ಪ್ಯತಾಂ. ವಿದ್ವಾಂಸನಾದಂಥವನನ್ನು, ಸರಿಯಾದ ಜ್ಞಾನಿಯನ್ನು ಉಪಸರ್ಪಿಸಬೇಕು, ಅವನ ಬಳಿ ನಾನು ಇರಬೇಕು ಅಂತ. ಯಾರು ಸದ್ವಿದ್ವಾನ್ ಅಂದರೆ ಉಪನಿಷತ್ ಹೇಳುತ್ತೆ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸ ಗುರುಮೇವಾಭಿಗಚ್ಚೇತ್. ನಿಜವಾದ ಗುರು ಯಾರು ಅಂತಂದರೆ ಶ್ರೋತ್ರಿಯನಾದವನು, ಬ್ರಹ್ಮನಿಷ್ಠನಾದವನು. ಈ 2 ಅಂಶಗಳು ಯಾರಲ್ಲಿರುತ್ತೋ ಅವನು ನಿಜವಾದ ಗುರು ಅಂತ. ಯಾರು ಶ್ರೋತ್ರಿಯ ಅಂದರೆ ಯಾರು ಅಂತ ಪ್ರಶ್ನೆ. ಶ್ರುತಿ ಇಂದ ಶ್ರೋತ್ರಿಯ ಶಬ್ದ ಬಂದಿದೆ.
ಯಾರು ವೇದಗಳನ್ನು ಅಧ್ಯಯನ ಮಾಡಿದ್ದಾನೋ ಅವನು ಶ್ರೋತ್ರಿಯ. ಕೇವಲ ವೇದಾಧ್ಯಯನ ಆಗಿದ್ದರೆ ಸಾಲದು, ವೇದಗಳ ಬಗೆಗಿನ ಅರ್ಥ ಜಿಜ್ಞಾಸೆ ಇರಬೇಕು ಅವನಲ್ಲಿ. ವೇದಾರ್ಥದ ಕುರಿತಾದಂತಹ ಜ್ಞಾನ ಇರಬೇಕು. ಅರ್ಥಜ್ಞಾನ ಉತ್ತರದಲ್ಲಿ ವೇದಗಳಲ್ಲಿ ಹೇಳ್ತಿರೋ ಕರ್ಮವನ್ನೂ ಮಾಡ್ತಿರಬೇಕು. ಜ್ಞಾನ ಕರ್ಮ ಈ ಎರಡೂ ಕೂಡ ಇರಬೇಕು ಅವನಲ್ಲಿ, ವೇದಗಳ ಕುರಿತಾದಂಥದ್ದು. ಅವನು ನಿಜವಾದ ಶ್ರೋತ್ರಿಯ. ಬ್ರಹ್ಮನಿಷ್ಠ ಎಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ, ದೇವಸ್ಥಾನದ ಪೂಜೆ ಎಲ್ಲ ಆದಮೇಲೆ ಮತ್ತೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಮಾಲ್ಗೆ ಹೋಗ್ಬಿಟ್ರೆ ಉಪಯೋಗ ಇಲ್ಲ. ಪೂಜೆ ಏನೋ ಮಾಡಿದ್ದಾನೆ, ವೇದ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಆದರೆ ಮಾಲಲ್ಲಿದ್ದಾನೆ. ಹೆಂಗೆ ಅಂತ ಕೇಳಿದ್ರೆ ದಟ್ ಇಸ್ ಕಾಲ್ಡ್ ಬ್ರಹ್ಮನಿಷ್ಠ ಅಂತ ಸೇರಿಸಿದ್ರು. ಇದು ನೀನು ಬರೀ ವೇದಾಧ್ಯಯನವನ್ನು ಮಾಡಿ ಅದರ ಅನುಷ್ಠಾನವನ್ನು ಮಾಡ್ತಿದ್ಯಾ ಅಂದರೆ ಅಷ್ಟೇ ಸಾಲದು, ನಿನ್ನ ನಿಷ್ಠೆ ಬ್ರಹ್ಮನಲ್ಲಿ ಮಾತ್ರ ಇರಬೇಕು. ಬ್ರಹ್ಮ ವಿಷಯಿಕದಲ್ಲಿ ಮಾತ್ರ ಆಸ್ತಿ ಜಾಸ್ತಿ ಇರಬೇಕು ಅವನಿಗೆ. ಅವನು ನಿಜವಾದ ಗುರು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಗುರುಮೇವಾಭಿಗಚ್ಚೇತು. ಅಂತಹ ಗುರುವನ್ನು ನೀನು ಉಪಸರ್ಪಿಸಬೇಕು. ಸದ್ವಿದ್ವಾನ್ ಉಪಸರ್ಪ್ಯತಾಂ. ಈ ನಮ್ಮ ಗುರುಗಳ ಜೊತೆ ನಾನು ಹೃಷಿಕೇಶಕ್ಕೆ ಹೋದಾಗ ಈ ಗಂಗಾ ನದಿ ತೀರದಲ್ಲಿ ಎಲ್ಲಿ ನೋಡಿದ್ರು ಯೋಗಾಶ್ರಮ. ಯಾವುದೋ ಒಂದು 20 ವರ್ಷದ ಕೆಳಗೆ ನಮ್ಮ ಗುರುಗಳು ಯಾವಾಗ ಅವ್ರ ಬಾಲ್ಯದಲ್ಲಿ ಹೋಗಿದ್ದರೋ ಆವಾಗ ಇದ್ದಿದ್ದೇ ಒಂದು ಆಶ್ರಮ ಹೃಷಿಕೇಶದಲ್ಲಿ. ಇವತ್ತು ಆ ಆಶ್ರಮ ಒಂದು ಕಾಣಲ್ಲ, ಮಿಕ್ಕ ಎಲ್ಲ ಆಶ್ರಮಗಳು ಕಾಣುತ್ತೆ. ಎಲ್ಲಿ ನೋಡಿದ್ರು ಯೋಗ ಸ್ಕೂಲ್. ನಮ್ಮ ಗುರುಗಳು ನಮಗೆ ಹೇಳೋರು, ಇದು ಇವತ್ತಿನ ಸೋಕಾಲ್ಡ್ ಆಶ್ರಮಗಳು ಮಶ್ರೂಮ್ ಥರ ಅಂತ. ಇದಕ್ಕೆ ಯಾವುದೇ ರೀತಿಯಾದಂತಹ ಪೂರ್ವವೂ ಇಲ್ಲ, ಉತ್ತರವೂ ಇಲ್ಲ. ಹೆಚ್ಚಿನ ಆಶ್ರಮಗಳನ್ನು ಇವತ್ತಿನ ಸೋಕಾಲ್ಡ್ ಮಾಡರ್ನೈಸ್ಡ್ ಆಶ್ರಮಗಳನ್ನು ನೋಡಿದ್ರೆ ಹಾಗೆ. ಯಾಕೆ ಅಂದರೆ ಅದು ಬರುತ್ತೆ ಏನಂದರೆ, ಸರ್ವಶಾಸ್ತ್ರವಿದಪಿ ಅಸಂಪ್ರದಾಯವಿತ್ತು ಮೂರ್ಖವದುಪೇಕ್ಷಣೀಯ ಅಂತ ಶಂಕರಾಚಾರ್ಯ ಭಾಷ್ಯ. ಯಾರು ಸಂಪ್ರದಾಯಬದ್ಧವಾಗಿ ಬಂದಿಲ್ಲವೋ ಅಂತಹವನು ವೇದ ಹೇಳಿದ್ರು ಅವನನ್ನು ಉಪೇಕ್ಷೆ ಮಾಡಿಬಿಡು ಅಂತ. ಅಂದರೆ ನಾನು ಗುರು ಅಂತ ನಾನು ಇಲ್ಲಿ ಕೂತಿದ್ರೆ ನನಗೊಬ್ಬ ಗುರು ಇರಬೇಕು, ಅವನಿಗೊಬ್ಬ ಗುರು ಇರಬೇಕು, ಅವನಿಗೆ ಇನ್ನೊಬ್ಬ ಗುರು ಇರಬೇಕು. ಆ ಪರಂಪರಾಗತವಾಗಿ ಬಂದಿರೋರನ್ನು ಗುರು ಅಂತ ಒಪ್ಪಬೇಕೇ ಹೊರತು ಇವತ್ತು ಸಡನ್ನಾಗಿ 50 ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಏನೋ ಆಡಿ ಇವರು ದೊಡ್ಡ ಗುರು ಇವತ್ತು. ಇದು ದಿಸ್ ಇಸ್ ಕಾಲ್ಡ್ ಮಶ್ರೂಮ್. ಮಶ್ರೂಮಿಗೆ ಯಾರು ಬೀಜ ಹಾಕಬೇಕಾಗಿಲ್ಲ, ಯಾರು ಇದನ್ನು ಬೆಳೆಸಬೇಕಿಲ್ಲ, ಅದ್ರ ಪಾಡಿಗೆ ಅದು ಹುಟ್ಟುತ್ತೆ. ಅದು ಯಾವತ್ತು ಹುಟ್ಟುತ್ತೆ ಯಾವತ್ತು ಸಾಯುತ್ತೆ ಯಾರಿಗೂ ಗೊತ್ತಿಲ್ಲ. ಆ ತರಹದ ಗುರುಗಳನ್ನು ಉಪಸರ್ಪಿಸಬಾರ್ದು ಅಂತ. ಇದು ಆವಾಗ ಏನಾಗುತ್ತೆ, ನಾನು ನನ್ನ ಕ್ಲಾಸ್ನಲ್ಲಿ ಹೇಳ್ತಾ ಇರ್ತೀನಿ, ಆ ಥರದ ಗುರುಗಳನ್ನು ಇವತ್ತು ತುಂಬ ಜನ ಫಾಲೋ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ, ಯಾವತ್ತೋ ಒಂದು ದಿನ ಆ ಗುರು ತಪ್ಪು ಅಂತ ಗೊತ್ತಾಗುತ್ತೆ ಸಮಾಜದಲ್ಲಿ. ಅವತ್ತು ನಾನು ಅವ್ರನ್ನ ನಂಬ್ಕೊಂಡು 20 ವರ್ಷ ಬದುಕಿದ್ನಲ್ಲ, ಎಲ್ಲ ಡಿಸಪಾಯಿಂಟ್ಮೆಂಟ್. ಅಯ್ಯೋ ಇಂಥ ಗುರುಗಳನ್ನು ನಾನು ನೋಡಿದ್ನ ಅಂತ. ಇವತ್ತು ನೋಡಿ ನಾನು ಹೇಳ್ತಾ ಇರ್ತೀನಿ ಕ್ಲಾಸ್ನಲ್ಲಿ, ಒಂದು ಇನ್ಸ್ಟಾಗ್ರಾಮಲ್ಲಿ 5 ಲಕ್ಷ ಜನ ಫಾಲೋವರ್ ಇರ್ತಾರೆ ಅವರಿಗೆ. ಅವನ ಮೇಲೆ ಒಂದು ಪೊಲೀಸ್ ಕೇಸ್ ಆದಾಗ ಸಡನ್ನಾಗಿ 5,000 ಜನ ಫಾಲೋವರ್ಸ್. ಎಲ್ಲ ತಕ್ಷಣ ಅನ್ಫಾಲೋ ಮಾಡಿ, ಅಯ್ಯೋ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ ಇರ್ತೀವಿ ನಾವು. ಇಷ್ಟ ತನಕ ಜೈ 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 ಅಂತ ಇರ್ತೀವಿ. ಒಂದು ದಿನ ಅವ್ರು ಯಾವತ್ತೋ ಗೊತ್ತಾಗತ್ತೆ ಅವ್ರು ನಿಜವಾಗ್ಲೂ ಜೈ ಆದರು ಅಂತ. ಆವತ್ತಿನ ದಿನ ನಾವು ಯಾರೂ ಅವ್ರ ಜೊತೆಗಿರಲ್ಲ. ಇದು ಯಾಕೆಂದರೆ ಸದ್ವಿದ್ವಾನ್ ಉಪಸರ್ಪಿತಾಂ. ಅವ್ರು ನಿಜವಾದ ವಿದ್ವಾಂಸರ, ಅವ್ರು ನಿಜವಾದ ಶ್ರೋತ್ರಿಯನ, ಆ ವಿಚಾರದ ಕುರಿತಾಗಿ ಯೋಚನೆ ಮಾಡಿ ಗುರುವನ್ನು ಉಪಸರ್ಪಿಸಬೇಕು. ಪ್ರತಿದಿನಂ ತತ್ ಪಾದುಕಾ ಸೇವ್ಯತಾಂ. ಮುಂದಿನ ವಿಚಾರ, ಯಾರು ಅಂತಹ ಗುರುಗಳಿದ್ದಾರೋ ಅವರ ಪಾದುಕಾ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಅವ್ರ ಪಾದುಕಾ ಸೇವೆ ಅಂದರೆ, ಮೊನ್ನೆಲ್ಲೋ ಯಾರೋ ವಿಚಾರ ಹೇಳ್ತಾ ಇದ್ರು, ಯಾವುದೋ ಗುರುಗಳು ಬೆಂಗಳೂರಲ್ಲೊಂದು ಮೈಸೂರಲ್ಲೊಂದು ಎಲ್ಲ ಕಡೆ ಅವ್ರದ್ದೊಂದು ಪಾದುಕೆ ಇಟ್ಟಿದ್ದಾರೆ ಅಂತ. ಹಳೆ ಕಾಲದಲ್ಲಿ ಗುರುಗಳು ಬಂದರೆ ಅವ್ರ ಪಾದುಕೆ ಇರೋದು, ಅವ್ರ ಪಾದುಕೆ ಪೂಜೆ ಮಾಡ್ತಾ ಇದ್ವಿ. ಅವ್ರ ಕಾಲಾಂತರದಲ್ಲಿ ಅವ್ರು ಹೋದ ಮೇಲೆ ಆ ಪಾದುಕೆಯನ್ನಿಟ್ಟು ಪೂಜೆ ಮಾಡ್ತಾ ಇದ್ವಿ. ಇವತ್ತು ಹಾಗಲ್ಲ. ಇವತ್ತು ಹೆಂಗೆ ಅಂದರೆ, ಗುರುಗಳು ಬೆಳಿಗ್ಗೆ ಎದ್ದ ತಕ್ಷಣ ಬರ್ತಾರೆ ಹೊರಗಡೆಗೆ, ಅವ್ರ ರೂಮಿಂದ ಹೊರಗೆ ಬಂದ ತಕ್ಷಣ ಒಂದು ಮಣ್ಣಿಂದು ಒಂದು ಹಚ್ಚಿಟ್ಟಿರ್ತಾರೆ. ಅವ್ರು ಬಂದು ಅದ್ರಲ್ಲಿ ಕಾಲಿಡ್ತಾರೆ. ಎತ್ತು ಅವ್ರ ಕಾಲಿಟ್ಟ ತಕ್ಷಣ ಅದಕ್ಕೊಂದು 5,000 ರೂಪಾಯಿ ಟ್ಯಾಗ್ ಹಾಕಿ ಅದಲ್ಲಿ ಅವ್ರ ಆಶ್ರಮದಲ್ಲಿ ಅದನ್ನು ಮಾರಾಟಕ್ಕೆ ಇಟ್ಬಿಡೋದು, ಅವ್ರ ಪಾದುಕೆ ಅಂತ. ನಾನು ಯಾವುದೋ ಒಂದು ಆಶ್ರಮದಲ್ಲಿ ನೋಡಿದೆ, ಆ ಸನ್ಯಾಸಿ ದಿನಕ್ಕೆ 5,000 ಸಲ ಹಂಗೆ ಒತ್ತುಬಿಟ್ಟು ಅದನ್ನು ಮಾರಾಟಕ್ಕೆ ಇಡ್ತಾರೆ, ನನ್ನ ಪಾದುಕೆ ಅಂತ. ಎಷ್ಟರ ಮಟ್ಟಿಗೆ ನಮ್ಮ ಅಜ್ಞಾನ, ನಮ್ಮ ಗುರುಗಳ ವಿಚಾರದಲ್ಲಿ ಅಜ್ಞಾನ ನಡೀತಾ ಇದೆ ಅಂದರೆ, ಈ ಗುರು ಪಾದುಕ ಅದೊಂದು ಸೇಲಬಲ್ ಐಟಮ್. ಅದು ಇವತ್ತು ಯಾವುದನ್ನು ನಾವು ಗುರುಗಳು ಧರಿಸಿದರೆ ಅದು ನನ್ನ ಪಾಪಗಳನ್ನು ಕಳೆಯುತ್ತೆ ಅನ್ನೋ ದೃಷ್ಟಿಯಿಂದ ಗುರುಪಾದುಕಾ ಸೇವೆ ಮಾಡ್ತಾ ಇದ್ನೋ, ಇವತ್ತು ಅದು ಒಂದು ಅಮೆಝಾನ್ ಐಟಮ್ ಆಗ್ಬಿಟ್ಟಿದೆ. ಇವತ್ತು ಸಿಗುತ್ತೆ ನಮಗದು ಎಲ್ಲಿ ಬೇಕೋ. ಇವತ್ತು
ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ತುಂಬ ಜನ ಗುರುಗಳದ್ದು ಪಾದುಕೆಗಳು ನಮಗೆ ಸಿಗುತ್ತೆ. ಮೊನ್ನೆ ಯಾರೋ ಮೈಸೂರಿಗೆ ಹೋದಾಗಂತೂ ಅಂದರು, ಗುರುಗಳೇ ಇದು ನಮ್ಮ ಗುರುಗಳದ್ದು ಒಂದು ಪಾದಕ್ಕೆ ಬಂದಿದೆ ಇಲ್ಲಿ ಅಂತ. ಅಲ್ಲಿ ಹೋಗಿ ನೋಡಿದೆ ನಾನು, ಇದು ಯಾವಾಗಲೂ ಇಲ್ಲೇ ಇರುತ್ತೆ, 48 ದಿನ ಒಬ್ಬರೊಬ್ಬರ ಮನೆಗೆ ಹೋಗುತ್ತೆ ಅಂತ. ಎಲ್ಲಿಗೆ ಬಂದಿದೆ ನಮ್ಮ ಸ್ಥಿತಿ ಅಂತ. ಅಂದ್ರೆ ಏನರ್ಥ ನೋಡಿ, ಗುರುಪಾದುಕ ಸೇವ್ಯತಾಂ ಅನ್ನೋದಕ್ಕೆ ಶಂಕರಾಚಾರ್ಯ ಪಾಪ ಏನು ಹೇಳ್ತಾ ಇದ್ದಾರೆ ಅಂದರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ. ಗುರುಗಳ ಸೇವೆ ಮಾಡೋದು ಅಂದ್ರೆ ಏನು ಅಂದರೆ, ತದ್ವಿಧಿ ಪ್ರಣಿಪಾತೇನ, ನೀನು ಪ್ರಣಿಪತ್ಯನಾಗಿ ಶಿರಬಾಗಿ ಅವ್ರ ಬಳಿ ಹೋಗಿ ಕುತ್ಕೋ. ಪರಿಪ್ರಶ್ನೇನೆ ಸೇವೆಯ, ನಿನಗೆ ಯಾವ ಅಂಶಗಳು ಗೊತ್ತಿಲ್ವೋ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ದಟ್ ಈಸ್ ಕಾಲ್ಡ್ ಗುರು ಸೇವಾ. ಗುರುಗಳ ಸೇವೆ ಕ್ಲೀನಾಗಿ ಪಾದಕ್ಕೆ ಕ್ಲೀನಾಗಿ ಒರೆಸೋದು ಇಡೋದು ಅಲ್ಲ ಗುರುಪಾದುಕ ಪೂಜೆ ಅಂದರೆ. ಗುರುಗಳ ಬಳಿ ಕುಳಿತು ಜ್ಞಾನಾರ್ಜನೆ ಮಾಡೋದನ್ನು ಗುರುಪಾದುಕ ಸೇವೆ ಅಂತ ಕರೆದಿರೋದು ಶಂಕರಾಚಾರ್ಯರು. ಅಲ್ಲಿ ಶಂಕರಾಚಾರ್ಯರದ್ದು ಒಂದು ಕೃತಿ ಏನು ಪ್ರಶ್ನೋತ್ತರ ಮಾಲಿಕೆ ಅಂತಿದೆ, ಅದರಲ್ಲಿ ಬರುತ್ತೆ ಕೋ ಗುರುಹು ಅಂತ. ಅದು ಸಂವಾದ ರೂಪದಲ್ಲಿದೆ, ಅದು ಪ್ರಶ್ನೋತ್ತರ ಮಾಲಿಕೆ ಅಂತಾರೆ. ಅವರೇ ಒಂದು ಪ್ರಶ್ನೆ ಕೇಳ್ತಾರೆ, ಅವರೇ ಉತ್ತರ ಹೇಳ್ತಾರೆ ಅದಕ್ಕೆ. ಅಲ್ಲಿ ಅವ್ರು ಹೇಳ್ತಾರೆ ಕೋ ಗುರುಹು ಅಂತ ಪ್ರಶ್ನೆ ಅವರೇ ಮಾಡ್ತಾರೆ, ಅದಕ್ಕೆ ಉತ್ತರ ಬರೀತಾರೆ ಏನು, ಅಧಿಗತ ತತ್ವ ಯಹ ಶಿಷ್ಯಹಿತಾಯ ಉದ್ಯತಃ. ನೋಡಿ, ಯಾರು ಗುರು ಅಂದರೆ ಅಧಿಗತ ತತ್ವ. ತತ್ವ ಅಂತಂದರೆ ಬ್ರಹ್ಮ. ಯಾರು ಬ್ರಹ್ಮನನ್ನು ತಿಳಿದುಕೊಂಡಿದ್ದಾನೋ ಅವನು. ಬ್ರಹ್ಮ ತಿಳ್ಕೊಂಡಿದ್ರೆ ಸಾಲದು, ಯಹ ಶಿಷ್ಯಹಿತಾಯ ಉದ್ಯತಃ, ಯಾರಿಗೆ ನನ್ನ ಶಿಷ್ಯನಿಗೆ ಒಳ್ಳೆಯದಾಗಬೇಕು, ಈ ಶಿಷ್ಯ ಇವನು ಮೇಲಕ್ಕೆ ಬರಬೇಕು, ಇವನಿಗೆ ಬ್ರಹ್ಮಜ್ಞಾನ ಸಿದ್ಧಿ ಆಗಬೇಕು ಅನ್ನುವ ಇಚ್ಛೆ ಬಲವಾಗಿ ಯಾರಲ್ಲಿದೆಯೋ ಅವನು ನಿಜವಾದ ಗುರು ಅಂತ. ಇವತ್ತು ಯಾವುದಾದ್ರು ಗುರುಗಳ ಬಳಿ ನೀವು ಹೋಗಿ 100 ಅವರ್ಸ್ ಮಾತ್ರ ಪಾಠ ಮಾಡೋದು ನಾನು. ಯಾಕೆ 200 ಅವರ್ಸ್ ಮಾಡಿದ್ರೆ ನೀವು ಇಲ್ಲಿ ಬರ್ತೀರ, ಅದಕ್ಕೆ ನಾನು ಬರಕ್ಕೆ ಬಿಡಲ್ಲ. ತುಂಬ ಜನ ಗುರುಗಳು ಇವತ್ತೇನು ಅಂತಂದರೆ ಇಷ್ಟೇ ಹೇಳ್ಕೊಡೋದು ನಾನು, ಮುಂದೆ ಹೇಳ್ಕೊಡಲ್ಲ. ಯಾಕೆ ಮುಂದೆ ಹೇಳ್ಕೊಟ್ರೆ ನಾನು ಗುರು ಆಗಲ್ಲ, ನೀವು ಗುರು ಆಗ್ತೀರಾ ಅಂತ ಯೋಚನೆ. ಅಲ್ಲಿ ಶಂಕರಾಚಾರ್ಯರು ಏನು ಹೇಳ್ತಾ ಇದ್ದಾರೆ, ಶಿಷ್ಯಹಿತಾಯ ಉದ್ಯತಃ, ನೀನು ಮೇಲೆ ಬಾರಪ್ಪ, ನೀನು ಚೆನ್ನಾಗಿರಪ್ಪ ಅಂತ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿತ್ತು ಒಬ್ಬ ಗುರು. ಹಳೆ ಕಾಲದಲ್ಲಿತ್ತು, ನಮ್ಮ ಕನ್ನಡದಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇದ್ವಿ. ಏನು, ಒಬ್ಬ ಗುರು ಆದನು ಶಿಷ್ಯಾದಿಚ್ಛೇತ್ ಪರಾಜಯಂ, ಶಿಷ್ಯನಿಂದ ಪರಾಜಯನಾಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಂತೆ ಗುರು. ಇವತ್ತು ಗುರು ಶಿಷ್ಯ ಯಾವತ್ತಿಗೂ ಕೆಳಗಿರಬೇಕು, ನಾನು ಯಾವತ್ತೂ ಮೇಲಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಂಥವ್ರು ಗುರುಗಳೇ ಅಲ್ಲ ಅಂತ. ಶಿಷ್ಯಹಿತಾಯ ಉದ್ಯತಃ, ಒಂದೇ ಒಂದು ಕ್ಷಣದಲ್ಲಿಯೂ ಗುರು ತನ್ನ ಬಳಿ ಏನು ಬಂದರೂ ಉತ್ತರ ಕ್ಷಣದಲ್ಲಿ ಇದು ಶಿಷ್ಯನಿಗೆ ಹೋಗಲಿ, ಇದು ಶಿಷ್ಯನಿಗೆ ಹೋಗಲಿ, ಇದರಿಂದ ಶಿಷ್ಯನಿಗೆ ಉಪಯೋಗ ಆಗಲಿ, ಇದು ಶಿಷ್ಯನಿಗೆ ಉಪಯೋಗ ಆಗಲಿ ಅಂತ. ಯಾವ್ದಾದ್ರು ಅವಧೂತರುಗಳದ್ದು ಜೀವನ ಚರ್ಯಗಳನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರ ಹತ್ರ ಏನೂ ಇರ್ತಿರ್ಲಿಲ್ಲ ಅಂತ. ನೀವು ಯಾರೋ ಒಬ್ಬರು ತಂದು ಹೂವು ಒಂದು ಹಣ್ಣಿನ ತಟ್ಟೆ ಇಡ್ತಾರೆ, ಇವತ್ತಿನವ್ರದ್ದು ನಾನು ಹೇಳಲ್ಲ, ಇವತ್ತಿನವ್ರು ನೀವು ಹಣ್ಣಿನ ತಟ್ಟೆ ಎದ್ದ ತಕ್ಷಣ ತೆಗೆದು ಒಳಗಿರ್ತಾರೆ. ಇವತ್ತು ಅವಧೂತರ ಜೀವನ ಚರ್ಯದ ಯಾವ್ದಾದ್ರು ಬಯೋಗ್ರಫಿ ಓದಿದ್ರೆ ಗೊತ್ತಾಗುತ್ತೆ. ತಂದು ಇಡ್ತಾರೆ, ಇನ್ಯಾರೋ ಉತ್ತರ ಕ್ಷಣದಲ್ಲ ಅಥವಾ ಅಲ್ಲೇ ಖರ್ಚು ಮುಗೀತು. ಇನ್ಯಾರೋ ಗುರುಗಳೇ ಅಂತ ಒಂದು ಹಾರ ತಂದು ಇಡ್ತಾರೆ, ಇನ್ಯಾರೋ ತೆಗೆದ ಹಾರ ಅವ್ರಿಗೆ ಕೊಡು, ಇನ್ಯಾರೋ ತಂದು ಚಿನ್ನ ಹಾಕ್ತಾರೆ, ಅದು ಇನ್ಯಾರಿಗೂ ತೆಗೆದು ಕೊಡ್ತಾರೆ. ಇದು ಯಾವುದು ಇಲ್ವೇ ಇಲ್ಲ, ಇದು ಹಿಂಗೆ ಬಂದಿದ್ದು ಹಿಂಗೆ ಹೋಗ್ತಾ ಇರುತ್ತೆ ಅವಧೂತನ ಹತ್ರ. ಯಾವುದೋ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಯಾವುದೋ ಸಕ್ಕರೆಪಟ್ಟಣದ ಅವಧೂತರು, ಯಾವುದೋ ಒಂದು ಜೀವನ ಚರ್ಯೆ ನೋಡಿ, ಎಲ್ಲರ ಜೀವನ ಚರ್ಯೆ ಇದೆ. ಅವ್ರು ಯಾವುದು ಹಿಂಗೆ ಬಂದಿದ್ದು ಹಿಂಗೆ ಹೋಗಲೇ ಇಲ್ಲ, ಹಿಂಗೆ ಬಂದಿದ್ದು ಹಾಗೆ ವಾಪಸ್ ರೌಟ್ ಆಗ್ತಾ ಇರೋದು, ಅದು ಮತ್ತೆ ವಾಪಸ್ ಇಲ್ಲಿ ಒಳಗೆ ಬರೋದೇ ಇಲ್ಲ. ಅದು ದಟ್ ಈಸ್ ಕಾಲ್ಡ್ ಶಿಷ್ಯಹಿತಾಯ ಉದ್ಯತಃ ಅಂತ. ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ. ಗೀತೆಯಲ್ಲಿ ಭಗವಂತ ಹೇಳಬೇಕಾದ್ರೆ ಒಂದು ಶ್ಲೋಕ ಹೇಳ್ತಾನೇನು, ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಅಂತ. ಯಾವ್ಯಾವ ಅಂಶಗಳು ಇರಬೇಕು ಅಂತ ಹೇಳಬೇಕಾದ್ರೆ ಅಲ್ಲಿ ಒಂದು ಕಡೆ ಹೇಳ್ತಾನೇನು, ಆಚಾರ್ಯೋಪಾಸನಂ, ದಿಸ್ ಇಸ್ ಕಾಲ್ಡ್, ಇದೇ ವಿಚಾರ ಏನು, ಸದ್ವಿದ್ವಾನ್ ಉಪಸರ್ಪ್ಯತಾಂ ಪ್ರತಿದಿನಂ ತತ್ ಪಾದುಕಾ ಸೇವ್ಯತಾಂ. ಪಾದುಕಾ ಸೇವನೆ ಅಂದ್ರೆ ಏನು, ಆಚಾರ್ಯೋಪಾಸನೆ ಅಂತ. ಆಚಾರ್ಯ ಉಪಾಸನೆ, ಯಾರು ಆಚಾರ್ಯ ಅಂತ ಕೇಳಿದ್ರೆ ಶಂಕರಾಚಾರ್ಯರ ಭಾಷ್ಯ ಅದಕ್ಕೇನು ಅಂದರೆ ಮೋಕ್ಷಶಾಸ್ತ್ರ ಉಪದೇಷ್ಟು ಅಂತ. ಯಾರು ನನಗೆ ಮೋಕ್ಷಶಾಸ್ತ್ರವನ್ನು ಉಪದೇಶ ಮಾಡ್ತಾ ಇದ್ದಾನೋ, ಯಾರು ನನಗೆ ವೇದಾಂತದ ವಿಚಾರವನ್ನು ಪಾಠ ಮಾಡ್ತಾ ಇದ್ದಾನೋ ಅವನು ನಿಜವಾದ ಆಚಾರ್ಯ. ಆ ಆಚಾರ್ಯೋಪಾಸನೆ, ಅವನ ಕುರಿತಾದ ಉಪಾಸನೆ ಇದೆಯಲ್ಲ ಅದನ್ನೇ ಮಾಡಬೇಕು ಅಂತ ಪತಂಜಲಿ ಯೋಗಸೂತ್ರದಲ್ಲೂ ಕೂಡ ಬರುತ್ತೆ. ಅಭಿಮತ ಧ್ಯಾನ ದ್ವಾ ಅಂತ ಬರುತ್ತೆ. ಉಪಾಸನೆಯನ್ನು ಮಾಡಬೇಕು ಅಂತ ಮಾತ್ರ ಹೇಳ್ಬಿಡ್ತಾರೆ. ಅದಕ್ಕೆ ಭಾಷ್ಯದಲ್ಲಿ ಬರೀತಾರೆ, ವೃತ್ತಿನ ಬರೆಯೋರು, ಯಾವುದೊಂದ್ರದ್ದು ಧ್ಯಾನ ಮಾಡಿದ್ರೆ ಆಗಲ್ಲ, ಶಾಸ್ತ್ರೋಕ್ತವಾದ ಗುರುಗಳ ವಿಚಾರದಲ್ಲಿ ಉಪಾಸನೆ ಮಾಡಬೇಕು ಅಂತ ಅಭಿಮತ ಧ್ಯಾನ ದ್ವಾ ಅನ್ನೋ ಸೂತ್ರಕ್ಕೆ ಡೆಫಿನೇಷನ್ ಕಾಮೆಂಟ್ರಿ ಬರಿಬೇಕಾದ್ರೆ. ಸೊ ಹಾಗಾಗಿ
ಸದ್ವಿದ್ವಾನ್ ಉಪಸರ್ಪ್ಯತಾಂ ಪ್ರತಿದಿನಂ ತತ್ ಪಾದುಕಾ ಸೇವ್ಯತಾಂ. ಅಂತಹ ಸೇವನೆಯನ್ನು ಮಾಡಬೇಕು ನಾನು ಅಂತ. ಮುಂದಿಂದು ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಬ್ರಹ್ಮೈಕಾಕ್ಷರಮರ್ಥ್ಯತಾಂ, ಬ್ರಹ್ಮನ ಕುರಿತಾದಂತಹ ಉಪಾಸನೆಯನ್ನು ಮಾಡಬೇಕು. ಏಕಾಕ್ಷರಂ ಅರ್ಚ್ಯತಾಂ, ಅರ್ಚ ಪೂಜಾಯಾಮ್ ಅಂತ ಧಾತು, ಅದರ ಕುರಿತು ಉಪಾಸನೆಯನ್ನು ಮಾಡಬೇಕು ಅಂತ. ಏಕಾಕ್ಷರ ಅಂದ್ರೇನು ಅಂತ ಪ್ರಶ್ನೆ ಮುಂಡಕದಲ್ಲಿ ಬರುತ್ತೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ. ಬ್ರಹ್ಮನನ್ನ, ಬ್ರಹ್ಮ ಪ್ರತೀಕವಾಗಿರುವಂತಹ ಅಕ್ಷರ ಯಾವುದು ಅಂತ ಕೇಳಿದ್ರೆ ಓಂಕಾರ. ಓಂಕಾರ ಅಂತಂದ್ರೆ ಅದು ಬ್ರಹ್ಮನನ್ನ ಅಭಿವ್ಯಕ್ತಪಡಿಸುವ ಒಂದು ಅಕ್ಷರ. ದಟ್ ಇಸ್ ಕಾಲ್ಡ್ ಓಂ. ಅಕಾರ ಉಕಾರ ಮಕಾರಗಳು ಸೇರಿ ಓಂಕಾರ ಆಗಿದೆ. ಈ ಓಂಕಾರ ಕುರಿತಾದ ಉಪಾಸನೆಯನ್ನು ಮಾಡುವಂಥದ್ದು ಅದು ಬ್ರಹ್ಮ ಏಕಾಕ್ಷರ. ಬ್ರಹ್ಮನ ಕುರಿತಾದ ಏಕಾಕ್ಷರ ಅಂದರೆ ಪ್ರಣವ ಉಪಾಸನೆ, ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿಂದು ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಶ್ರುತಿಶಿರಃ ಅಂತ ಏನು ಅಂದರೆ, ಶ್ರುತಿ ಅಂತಂದರೆ ವೇದಗಳು. ವೇದಕ್ಕೆ ಶಿರಃಪ್ರಾಯವಾಗಿರುವಂಥದ್ದು ಯಾವುದು ಅಂತ, ವೇದಾಂತ. ಅಧ್ಯಾತ್ಮ ವಿಚಾರಗಳು ಯಾವುದಿದೆಯೋ, ಉಪನಿಷತ್ತುಗಳು ಯಾವುದಿದೆಯೋ ಅದನ್ನು ಶ್ರುತಿಶಿರಃ ಅಂತ ಕರೀತಾರೆ. ಈಗ ಏನು ನಮ್ಮ ಸುಭಾಷಿತ ಇದೆ, ಏನು ದೇಹದಲ್ಲಿ ತಲೆಗೆ ಏನಂತ ಕರಿತೀವಿ ಅಂತಂದ್ರೆ ಉತ್ತಮಾಂಗ ಅಂತ ಕರಿತೀವಿ. ಬೇರೆ ಎಲ್ಲ ಅಂಗಗಳಿದೆ, ಹಾರ್ಟ್ ನಿಂತರೆ ಜೀವನೇ ಇರಲ್ಲ. ಆದರೂ ಇಡೀ ದೇಹಗಳಲ್ಲಿ ಉತ್ತಮಾಂಗ ಯಾವುದು ಅಂತ ಕೇಳಿದ್ರೆ ಇದು ಅಂತ. ಇದೆಲ್ಲ ಚೆನ್ನಾಗಿದ್ದು ಇದು ಒಂದು ಸರಿ ಇಲ್ಲ ಅಂದರೆ ಹುಚ್ಚಾಸ್ಪತ್ರೆಯಲ್ಲಿ ಇರ್ತೀವಿ ನಾವು. ಎಲ್ಲ ಇದ್ದು ಉಪಯೋಗ ಇಲ್ಲ. ಹಾಗಾಗಿ ಅಲ್ಪ ಆಯಸ್ಸಿದ್ರೂ ತೊಂದರೆ ಇಲ್ಲ, ಇದು ಸರಿಯಾಗಿದ್ದರೆ ಅವನು ದೊಡ್ಡ ಜ್ಞಾನಿ ಆಗ್ತಾನೆ ಅಂತ ಉತ್ತಮಾಂಗ ಅಂತ ಕರಿತೀವಿ. ಹಾಗೆ ವೇದಗಳು ಬೇಕಾದಷ್ಟು ಅಂಶಗಳನ್ನು ಹೇಳಿದೆ. ಪ್ರವೃತ್ತಿ ವಿಚಾರವಾದಂತಹ ಜೀವನದಲ್ಲಿ ಹೆಂಗೆ ಬದುಕಬೇಕು ನೀವು, ಅದು ಮಾಡೋದು ಹೆಂಗೆ, ಇದು ಮಾಡೋದು ಹೆಂಗೆ, ಎಲ್ಲ ವಿಚಾರಗಳು ಹೇಳಿದೆ. ಆದರೆ ಅದೆಲ್ಲದರಲ್ಲೂ ಶಿರಃಪ್ರಾಯವಾಗಿರೋ ವಿಚಾರ ಉಪನಿಷತ್ತುಗಳು ಅಂತ, ಅದರ ಸಾರವನ್ನು ಹೇಳುವ ಅಂಶಗಳು ಅದು ಅಂತ. ಸೊ ಹಾಗಾಗಿ ಶ್ರುತಿಶಿರಃ ವಾಕ್ಯಂ ಸಮಾಕರ್ಣ್ಯತಾಂ. ಉಪನಿಷತ್ತುಗಳ ಬಗೆಗೆ ಶ್ರವಣವನ್ನು ಮಾಡಬೇಕು ಅಂತ ಒಂದು ಲೈನಲ್ಲಿ ಅದನ್ನು ಅರ್ಥನ ಹೇಳಬೇಕು ಅಂದರೆ, ಈ ಉಪನಿಷತ್ತುಗಳ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನನ್ನ ಮುಂದಿನ ಜೀವನಕ್ಕೆ, ನನ್ನ ಮುಂದಿನ ಸ್ತರಕ್ಕೆ ನಾನು ಏನು ಹೋಗಬೇಕಾಗಿದೆಯೋ, ನನ್ನ ಚಿತ್ತಶುದ್ಧಿ ಏನಾಗಬೇಕಾಗಿದೆಯೋ, ಅದರ ಪೂರ್ವ ಪೀಠಿಕೆ ಏನಾಗಬೇಕಾಗಿತ್ತೋ, ಅದರ ಒಂದು ಪ್ರೀ ಪ್ರೊಸೀಜರ್ ಏನಾಗಬೇಕಾಗಿತ್ತೋ ಆ ಸ್ಥಿತಿಯನ್ನು ಇವತ್ತು ನಾನು ಗಳಿಸಿದಾಗ ಆಗುತ್ತೆ ಉಪನಿಷತ್ ಅಧ್ಯಯನದಿಂದ. ಅದಕ್ಕೊಂದು ಆ ಮೆಚೂರಿಟಿ ಬರಲಿಕ್ಕೆ ಒಂದು ಅಥಾರಿಟಿ ಬರುತ್ತೆ ಉಪನಿಷತ್ ಅಧ್ಯಯನ ಮಾಡೋದ್ರಿಂದ. ಮೆಚುರಿಟಿ ಬಂದಮೇಲೆ ಮುಂದೆ ಹೋಗಬೇಕಾಗಿದೆ, ಅದು ಮುಂದಿನ ವಿಚಾರ. ಬಟ್ ಆ ಮೆಚುರಿಟಿ ಬರಬೇಕು ಅಂದರೆ ಅದಕ್ಕೊಂದು ಎಲಿಜಿಬಿಲಿಟಿ ಬೇಕಾಗಿದೆ. ಆ ಎಲಿಜಿಬಿಲಿಟಿ ಯಾವುದು ಅಂದರೆ ಉಪನಿಷತ್ತುಗಳ ಅಧ್ಯಯನ. ಶ್ರುತಿಶಿರಃ ವಾಕ್ಯಂ ಸಮಾಕರ್ಣ್ಯತಾಂ. ವಾಕ್ಯಂ ಸಮಾಕರ್ಣ್ಯತಾಂ ಅಂದರೆ ಉಪನಿಷತ್ ವಾಕ್ಯಗಳನ್ನು ಶ್ರವಣ ಮಾಡಬೇಕು ಅಂತ. ಯಾಕೆಂದರೆ ಎಲ್ರಿಗೂ ಉಪನಿಷತ್ತು ಶ್ರವಣ ಆದ ಮಾತ್ರಕ್ಕೆ ಜ್ಞಾನಿಗಳಾಗ್ಬಿಡ್ತಾರೆ ಅಂತಿಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ವರ್ಷ ತಪಸ್ಸು ಮಾಡಿದ ಮೇಲೆ ಯಾರಿಗೋ ಒಬ್ಬ ಜ್ಞಾನಿ ನನ್ನನ್ನು ಪಡ್ಕೋತಾನೆ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಇನ್ನೊಂದು ಕಡೆಗೆ. ಬೇಕಾದಷ್ಟು ಜನ ನನ್ನನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಪಡ್ಕೋಬೇಕು ಅಂತ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸರಿಯಾದ ತತ್ವಜ್ಞಾನ ಯಾರಿಗೂ ಒಬ್ಬನಿಗೆ ಆಗುತ್ತೆ ಅದರಲ್ಲಿ, ಅಷ್ಟು ಕಷ್ಟ ಇದೆ ಅಂತ. ಹಾಗಾಗಿ ಶ್ರುತಿಶಿರಃ ವಾಕ್ಯಂ ಸಮಾಕರ್ಣಿತಾಂ, ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಬೇಕು ಅಂತ. ಯಾವತ್ತಾಗುತ್ತೋ ಗೊತ್ತಿಲ್ಲ, ಅದು ಕೇಳ್ತಾ ಇದ್ದರೆ ಯಾವತ್ತೋ ಒಂದಿನ ಆಗುತ್ತೆ ಅಂತ. ಅದಕ್ಕೆ ಒಂದು ಉಪನಿಷತ್ನಲ್ಲೇ ಒಂದು ಬರುತ್ತೆ, ಏನು ಗರ್ಭಸ್ಥ ಏವ ವಾಮದೇವ. ವಾಮದೇವ ಋಷಿಗೆ ಗರ್ಭದಲ್ಲಿ ಜ್ಞಾನ ಆಯ್ತಂತ, ಜ್ಞಾನ ಉತ್ಪತ್ತಿ ಆಯ್ತಂತ ಅವನಿಗೆ. ಅಂದರೆ ನಮಗೆ ಯಾರಿಗೋ 60 ವರ್ಷ ಆದಮೇಲೆ ನಾನು ಯಾವುದೋ ಆಶ್ರಮದಲ್ಲಿದ್ದ ಜ್ಞಾನೋತ್ಪತ್ತಿ ಆಗುತ್ತೆ, ಯಾವತ್ತಾಗ್ಬೋದು ಗೊತ್ತಿಲ್ಲ. ಎಷ್ಟೋ ಸಾವಿರಾರು ಜನ್ಮಗಳಲ್ಲಿ ಮಾಡಿ ಜ್ಞಾನ ಸಾಧನೆ ಮಾಡಿ ವಾಮದೇವ ಮಹರ್ಷಿಗೆ ಜ್ಞಾನ ಸಿದ್ಧಿಯಾಗಿದ್ದು ಎಲ್ಲಿ ಅಂದರೆ ಗರ್ಭದಲ್ಲಿದ್ದಾಗ. ಮುಂದಿನ ಜನ್ಮ ಪಡ್ಕೋಕ್ಕೋಸ್ಕರ ಗರ್ಭದಲ್ಲಿದ್ದಾರೆ, ತಾಯಿಯ ಗರ್ಭದಲ್ಲಿ. ಅವತ್ತು ಅವ್ರಿಗೆ ಗೊತ್ತಾಯ್ತಂತ, ನನಗೆ ಜ್ಞಾನೋತ್ಪತ್ತಿ ಆಯಿತು ಅಂತ ಅವರೇ ಹೇಳ್ತಾರೆ. ಸೊ ಹಾಗೆ ಜ್ಞಾನೋತ್ಪತ್ತಿ ಯಾವತ್ತಾಗುತ್ತೋ ಗೊತ್ತಿಲ್ಲ, ನಿಜವಾದ ಜ್ಞಾನ ಯಾವತ್ತು ನನಗೆ ಸಿದ್ಧಿ ಆಗುತ್ತೋ ಗೊತ್ತಿಲ್ಲ. ಅದು ಸಿದ್ಧಿ ಆಗಬೇಕು ಅಂದರೆ ಅದರ ಪೂರ್ವ ಪೀಠಿಕೆ ಆಗ್ತಾ ಇರಬೇಕು. ಅದು ಆಗ್ತಾ ಇದ್ದರೆ ಅದು ಮುಂದಿನ ಸ್ಥಿತಿ ಆಗುತ್ತೆ. ಯಾವತ್ತೂ ಒಂದಿನ ಸಡನ್ನಾಗಿ ಆಗ್ಬಿಡುತ್ತೆ, ಆಗಲ್ಲ ಹಾಗೆ. ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷ ಸಮಾಶ್ರೀಯತಾಂ
ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹ ಗರ್ವಃ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈಃ ವಾದಃ ಪರಿತ್ಯಜ್ಯತಾಂ.